श्रीगुरुभ्यो नमः। हरिः ओम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। योऽन्तः प्रविश्य मम वाचमिमां प्रसुप्तां सञ्जीवयेत् अखिलशक्तिधरस्वधाम्ना अन्यांश्च हस्तचरण श्रवणत्वगादीन् प्राणान् नमो भगवते पुरुषाय तुभ्यं। हरि ओम हरि ओम हरि ओम। ಆತ್ಮೀಯ ಬಂಧುಗಳೇ, ನಾವು ಭಗವದ್ಗೀತೆಯ 4ನೇ ಅಧ್ಯಾಯದ ಪರಿಚಯ ಮಾಡ್ಕೊಳ್ತಾ ಇದ್ದೀವಿ. ನಿನ್ನೆ ತನಕ ಈ 4ನೇ ಅಧ್ಯಾಯಕ್ಕೆ ಹೆಸರು ಒಂದು ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತಿದೆ. ಅದು ಇನ್ನೊಂದು ಇದು ಜ್ಞಾನ ಯೋಗ ಅಂತಾನು ಕರೀತಾ ಇದ್ದೀವಿ. ನಿನ್ನೆ ತನಕ ನಾವು 17ನೇ ಶ್ಲೋಕ ತನಕ ಕೇಳಿದ್ವಿ. ಯಾರ್ಯಾರು ಹೊಸದಾಗಿ ಬರ್ತಿದ್ದಾರೆ ಅವ್ರಿಗೋಸ್ಕರ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ, ದಿನಾಗ್ಲೂ ಹೇಳೋದ್ರನ್ನ. ಮೊದಲನೇದು, ಸಂಸ್ಕೃತ ಅನ್ನತಕ್ಕಂಥದ್ದು ಕಷ್ಟ ಅಲ್ಲ, ಸುಲಭದ ಭಾಷೆ, ಅತ್ಯಂತ ಶ್ರೀಮಂತ ಭಾಷೆ. ಜಗತ್ತಲ್ಲಿ ಯಾವ ಭಾಷೆನಲ್ಲೂ ಇಷ್ಟೊಂದು ಪರ್ಯಾಯ ಶಬ್ದಗಳಿಲ್ಲ, ಅಷ್ಟು ಶಬ್ದಗಳು ಇದರಲ್ಲಿದೆ. ಎರಡನೇದು, ಒಂದ್ಸರಿ ಕಲಿಯಕ್ಕೆ ಶುರು ಮಾಡಿದ್ರೆ ಬಹಳ ಸುಲಭ ಆಗುತ್ತೆ. ಮನಸ್ಸಲ್ಲಿ ಕೂತಿರ್ತಾರ ಕಷ್ಟ ಕಷ್ಟ ಅಂತ, ಆ ಸೈಕಾಲಜಿ ತೆಗೆದುಹಾಕ್ಬಿಡ್ಬೇಕು. ಎರಡನೇದು, ಈ ಎಲ್ಲಾ ಶ್ಲೋಕಗಳು ಅನುಷ್ಟಪ್ ಛಂದಸ್ಸು ಅಂತ ಅದರಲ್ಲಿದೆ. ಅನುಷ್ಟಪ್ ಛಂದಸ್ಸು ಅಂತಂದ್ರೆ 32 ಅಕ್ಷರಗಳಿರುತ್ತೆ. ಅದನ್ನ ಮೊದಲನೇ ಸಾಲ 16, ಎರಡನೇ ಸಾಲ 16. ಸೊ ನಾವು 8 ಅಕ್ಷರಕ್ಕೆ ನಿಲ್ಲಿಸ್ಬಿಟ್ಟು ಹೇಳಬೇಕು. 8 ಅಕ್ಷರಕ್ಕೆ ನಿಲ್ಲಿಸಿದ್ರೆ ಹೇಳೋ ಸುಲಭ ಆಗುತ್ತೆ. ಅದಾದ್ಮೇಲೆ ಪದ ವಿಭಾಗ ಮಾಡ್ತಕ್ಕಂಥದ್ದು ಕಲಿಬೇಕು. ಪದ ವಿಭಾಗ ಆದ್ಮೇಲೆ ಅರ್ಥ ತಿಳ್ಕೊಳ್ಬೇಕು. ಅರ್ಥ ತಿಳ್ಕೊಂಡ್ಮೇಲೆ ಅದ್ರ ಬಗ್ಗೆ ನಾವು ಸ್ವಲ್ಪ ಏಕಾಗ್ರತೆಯಿಂದ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಮತ್ತೆ ವಿತಿನ್ 24 ಅವರ್ಸ್ ಎಲ್ಲಾ ಶ್ಲೋಕಗಳನ್ನು ಮತ್ತೆ ರಿಪೀಟ್ ಮಾಡಬೇಕು. ಮನಸ್ಸಲ್ಲಿ ಜಿಜ್ಞಾಸೆಗಳು ಬರ್ತದೆ, ಏನೋ ಸಂಶಯ ಬರ್ತದೆ. ಸಂಶಯ ಬಂದ್ರೆ ನಿಸ್ಸಂಕೋಚವಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಈ ಒಂದು ಕ್ಲಾಸ್ನಲ್ಲಿ ಕ್ಲಾಸ್ನಲ್ಲಿ ಕೇಳಿ, ಇಲ್ಲಾದ್ರೆ ನನ್ನ ನಂಬರ್ ತಗೊಳ್ಳಿ, ನೀವು ಬೆಳಿಗ್ಗೆ 10 ಗಂಟೆಯಿಂದ ಯಾವಾಗ ಬೇಕಾದ್ರೂ ಫೋನ್ ಮಾಡೋದು. ಸೊ ಇದಿಷ್ಟು ಪ್ರಾಥಮಿಕ ಸಂಗತಿಗಳು. ಉಚ್ಚಾರಣೆನೂ ಕಲಿಬೇಕು ನಾವು, ಇಂಪಾರ್ಟೆಂಟ್. ಮತ್ತೆ ಯೂಟ್ಯೂಬ್ ಹಾಕೊಂಡು ಅಲ್ಲೂ ಬೇಕಾಷ್ಟು ಹೇಳೋದು ಬೇಕಾಷ್ಟು ಸಿಗುತ್ತೆ. ಅಲ್ಲಿಗೆ ಉಚ್ಚಾರಣೆ ಕಲ್ತ್ಕೊಳ್ಬೇಕು. 17ನೇ ಶ್ಲೋಕ ನಿನ್ನೆ ಆಗಿದೆ. ಕರ್ಮಣೋಚ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿ. ಏನು ಜ್ಞಾನವನ್ನ ಪಡ್ಕೊಳ್ಬೇಕು ನಾವು ಅಂತಂದ್ರೆ ಇಲ್ಲಿ ಹೇಳ್ತಿದ್ದಾರೆ ಅಂತಂದ್ರೆ, ಕರ್ಮಣಃ ಅಪಿ ಬೋದ್ಧವ್ಯಂ. ಕರ್ಮ ಅಂತಂದ್ರೆ ಏನು ಅಂತಾನು ತಿಳ್ಕೊಳ್ಬೇಕು. ಕರ್ಮ ಅಂದ್ರೆ ಏನು? ಕೆಲಸ ಅಲ್ಲ, ಕೆಲಸಕ್ಕೆ ಕ್ರಿಯೆ ಅಂತಂದ್ರೆ. ಕರ್ಮ ಅಂತಂದ್ರೆ ಏನಂದ್ರೆ ಏನು ಮಾಡ್ತಿದ್ವಿ, ಯಾರು ಮಾಡ್ತಿದ್ದಾರೆ, ಕರ್ತೃತ್ವ ಯಾರೋ ಒಬ್ರು ಮಾಡ್ತಿರ್ಬೇಕು, ಅಲ್ಲಿ ಕೆಲಸ ಇರ್ಬೇಕು. ಅದೆರಡೂ ಸೇರ್ಕೊಂಡ್ರೆ ಅಂದ್ರೆ ಕ್ರಿಯೆ ಪ್ಲಸ್ ಕರ್ತೃ ಎರಡೂ ಸೇರ್ಕೊಂಡು ಕರ್ಮ ಅಂತ ಅನಿಸ್ಕೊಳುತ್ತೆ. ಆ ಕರ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಆಮೇಲೆ ಬೋದ್ಧವ್ಯಂಚ ವಿಕರ್ಮಣ. ಯಾವ ಕರ್ಮಗಳು ವಿಕರ್ಮಣ, ವಿ ಅಂದ್ರೆ ವಿರೋಧವಾಗಿರ್ತಕ್ಕಂಥ ಕೆಲಸಗಳನ್ನ ಅದನ್ನ ಏನು ಅಂತ ಬೋದ್ಧವ್ಯಂ ಅಂತ ತಿಳ್ಕೊಳ್ಬೇಕು. ಈಗ ಅಕರ್ಮಣಶ್ಚ ಬೋದ್ಧವ್ಯಂ. ಇನ್ನು ಕೆಲವು ಕಡೆಗೆ ಏನು ಮಾಡದೆ ತಟಸ್ಥ ಆಗ್ಬೇಕಾಗ್ಬಾರ್ದು. ಆವಾಗ ಅಂತದ್ ಕರ್ಮ ಯಾವುದು ಅಂತ ತಿಳ್ಕೊಳ್ಬೇಕು. ಅಕರ್ಮಣ ಬೋದ್ಧವ್ಯಂ ಗಹನ ಕರ್ಮಣೋ ಗತಿ. ಈ ಕರ್ಮದ ದಾರಿ ಬಹಳ ಘನವಾಗಿರ್ತಕ್ಕಂಥದ್ದು. ಅದು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಹೇಗೆ ಅಂತ ನಿಮ್ಗೆ ಕೇಳ್ತಾ ಗೊತ್ತಾಗತ್ತೆ. ನಾವೇನ್ಕೊಡ್ತೀವಿ ಏನ್ ಮಹತ್ ಅನ್ನೋಂಥದ್ದಲ್ಲ. ಕರ್ಮಗಳನ್ನ ಯಾವ್ದು ಮಾಡೋಕ್ಕೋ ಯಾವ್ದು ಮಾಡಬಾರ್ದು ಅಂತಕ್ಕಂಥ ವಿವೇಚನೆ ಇದೆಯಲ್ಲ, ಅದಕ್ಕೆ ಜ್ಞಾನದ ಅವಶ್ಯಕತೆ ತುಂಬಾ ಇರುತ್ತೆ. ತಿಳ್ಕೊಂಡು ಮುಂದಕ್ಕೆ 18ನೇ ಶ್ಲೋಕದಿಂದ ಪ್ರಾರಂಭ ಆಯ್ತು ಇವತ್ತು. ಕರ್ಮಣ್ಯ ಕರ್ಮಯ ಪಶ್ಚೇತ್ ಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸ ಯುಕ್ತಃ ಕೃತ್ಸ್ನ ಕರ್ಮಕೃತ್. ಈಗ ಕರ್ಮಣ್ಯ ಕರ್ಮ ಅಂತಿದೆ, ಅದನ್ನ ಎರಡು ವಿಭಾಗ ಮಾಡಿದ್ರೆ ಕರ್ಮಣಿ
ಅಕರ್ಮ ಅಂತ ಆಗುತ್ತೆ. ಕರ್ಮಣಿ ಪ್ಲಸ್ ಅಕರ್ಮ ಮಾಡಿದ್ರೆ ಕರ್ಮಣ್ಯ ಕರ್ಮ ಅಂತ ಆಗುತ್ತೆ. ಯಹ ಪಶ್ಯೇತ್, ಅಲ್ಲಿ ದಾ ಇರುತ್ತೆ, ಹೇಳ್ಬೇಕಾಗ ಬಂದು ಇಲ್ಲಿ ತ ಬರುತ್ತೆ. ಪಶ್ಯೇತ್ ಕರ್ಮಣಿ ಚ ಕರ್ಮ ಯಹ ಸಹ ಬುದ್ಧಿಮಾನ್ ಮನುಷ್ಯೇಷು ಸಹ ಯುಕ್ತ ಕೃತ್ಸ್ನ ಕರ್ಮಕೃತ್. ಈಗ ಅರ್ಥ ನೋಡಿ ಅಂತ. ಕರ್ಮಣಿ ಅಕರ್ಮ ಯಹ ಪಶ್ಯೇತ್, ಮೊದಲನೇ ಸಾಲದು. ಕರ್ಮಣಿ ಇದೆ ಕರ್ಮಗಳಲ್ಲಿ ಅಂತ ಬಹುವಚನ. ಕರ್ಮಗಳಲ್ಲಿ ಯಹ ಅಂದ್ರೆ ಯಾರು, ಯಾರು ಕರ್ಮ ಪಶ್ಯೇತ್, ಅಕರ್ಮದಲ್ಲಿ ಕರ್ಮವನ್ನು ಯಾರು ನೋಡ್ತಾರೋ ಒಂದು. ಆಮೇಲೆ ಕರ್ಮಣಿ ಚ ಮತ್ತು, ಚ ಅಂದ್ರೆ ಮತ್ತು ನೋಡಿ, ಪ್ರತಿ ಶ್ಲೋಕದಲ್ಲೂ ಚ ಬರುತ್ತೆ, ಅಪಿನೂ ಬರುತ್ತೆ. ಅಪಿ ಅಂದ್ರೆ ಕೂಡ ಅಂತ, ಏವಾದ್ ಬರುತ್ತೆ. ಕರ್ಮಣಿ ಚ ಕರ್ಮ ಯಹ, ಯಹ ಯಾರು ಕರ್ಮಣಿ, ಕರ್ಮದಲ್ಲಿ ಅಕರ್ಮದಲ್ಲಿ ಮೊದಲನೇ ಕರ್ಮಣಿ ಅಕರ್ಮ ಪಶ್ಯೇತ್. ಆಮೇಲೆ ಕರ್ಮ ಅಕರ್ಮನಲ್ಲಿ ಕರ್ಮವನ್ನು ಯಾರು ನೋಡುತ್ತಾರೋ, ಪಶ್ಯೇದ ಕರ್ಮಣಿ ಇದರಲ್ಲಿ ಪಶ್ಯೇತ್ ಅಕರ್ಮಣಿ ಅಂತ, ಇದು ಅಕರ್ಮಣಿ ಅದು ಅಕರ್ಮಣಿ. ಅಕರ್ಮಣಿ ಚ ಕರ್ಮಯ, ಅಕರ್ಮದಲ್ಲಿ ಕರ್ಮವನ್ನು ಯಾರು ನೋಡುತ್ತಾರೋ ಸಹ ಬುದ್ಧಿಮಾನ್ ಮನುಷ್ಯೇಶು, ಮನುಷ್ಯರಲ್ಲಿ ಸಹ ಬುದ್ಧಿಮಾನ್, ಬಹಳ ಬುದ್ಧಿವಂತ ಅವನು. ಸಯುಕ್ತ ಕೃತ್ನ ಕರ್ಮಕತೆ, ಕೃತ್ನ ಕರ್ಮದ ಸಮಸ್ತ ಕರ್ಮಗಳನ್ನು ಅವನು ಮಾಡತಕ್ಕಂಥವನು. ಯುಕ್ತ ಅಂದ್ರೆ ಜ್ಞಾನಿ, ಜ್ಞಾನಯುಕ್ತನಾದವನು ಅಂತ ಅರ್ಥ. ಎಲ್ಲ ಸ್ವಲ್ಪ ಗೊಂದಲ ಅದೇನ್ರಿ ಹಂಗಂದ್ರೆ ಅರ್ಥ ಮಾಡೋಕೆ ನಿಧಾನಕ್ಕೆ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ಕರ್ಮಣಿ ಅಲ್ಲ, ಕರ್ಮಣಿ ಅಕರ್ಮ, ಕರ್ಮಗಳು ನಡೀತಿದೆ, ಆದ್ರೆ ಇಲ್ಲಿ ಅಕರ್ಮವನ್ನು ನೋಡುತ್ತಾನೆ ಅಂತಂದ್ರೆ ಅನೇಕ ಕರ್ಮಗಳಾಗ್ತಾ ಇರ್ತದೆ. ನಮ್ಗೆ ಅನಿಸ್ತಿರುತ್ತೆ ನಾನೇ ಮಾಡ್ತಾ ಇದೀನಿ ಅಂತ ಅನಿಸ್ತಿರುತ್ತೆ. ನಾನೇ ಮಾಡ್ತಾ ಇದೀನಿ ಅಂತ ಅನ್ಕೊಂಡ್ರೆ ಅದು ತಪ್ಪೋದು. ಒಂದು ಕೆಲಸ ಆಗ್ತಾ ಇದೆ, ಇದು ಆಗ್ತಾ ಇರತಕ್ಕಂಥದ್ದು ಭಗವಂತನ ಇಚ್ಛೆಯಿಂದ ಆಗ್ತಾ ಇದೆ, ನಾನು ಬರೀ ನಿಮಿತ್ತ ಮಾತ್ರ ಅಂತ ಅನ್ಕೊಳ್ತಾರಲ್ಲ, ಅವನು ಬುದ್ಧಿವಂತ ಅಂತ. ನಾನ್ ಮಾಡ್ದೆ ಅಂತಲ್ಲ. ಕರ್ಮಣಿ ಅಕರ್ಮ ಯಹ ಪಶ್ಯೇತ್, ಯಾರು ಕರ್ಮದಲ್ಲಿ ಅಕರ್ಮವನ್ನು ನೋಡುತ್ತಾರೋ, ಕೆಲಸ ನಡೀತಿದೆ ಆದ್ರೆ ನನ್ನಿಂದ ಆದಂಗೆ ಭಾಸ ಆಗ್ತಿದೆ, ಆದ್ರೆ ನಾವು ಬರೀ ನಿಮಿತ್ತ ಮಾತ್ರ ಆಗಿರ್ತೇವೆ. ಇದನ್ನ ಯಾರು ತಿಳ್ಕೊತಾರೋ, ಅದೇ ರೀತಿಯಲ್ಲಿ ಅಕರ್ಮಣಿಚ ಕರ್ಮಯ, ಒಂದು ಅಕರ್ಮ ಇದೆ, ಅಂದ್ರೆ ನಾವೇನು ಮಾಡ್ತಾ ಇಲ್ಲ ಅಂತ ಅನಿಸ್ತಿದೆ, ಆದ್ರೆ ಅಲ್ಲಿ ಕೆಲಸ ನಡೀತಾ ಇರ್ತದೆ. ಅದು ಉದಾಹರಣೆ ಹೇಳ್ತೇನೆ. ಹೀಗೆ ಯಾರು ಮಾಡ್ತಾರೆ ನೋಡ್ತಾರೋ ಅವರು ಬಹಳ ಮನುಷ್ಯರಲ್ಲಿ ಬಹಳ ಬುದ್ಧಿವಂತರು ಮತ್ತೆ ಜ್ಞಾನಯುಕ್ತರು. ಮತ್ತೆ ಎಲ್ಲಾ ಕರ್ಮಗಳನ್ನು ಕೂಡ ನಿಜವಾಗ್ಲೂ ಕರ್ಮ ಫಲವನ್ನು ಅವ್ರು ಸಿಗುತ್ತೆ ಅವ್ರಿಗೆ ಅಂತ. ಈಗ ಇನ್ನೂ ವಿಸ್ತಾರವಾಗಿ ಹೇಳ್ಬೇಕು ಅಂತಂದ್ರೆ, ಯಾವುದೇ ಒಂದು ಉದಾಹರಣೆಗೆ ಅಕರ್ಮ ನಡೀತಿದೆ, ಮೊದಲನೇ ಸಾಲು ಹೊರಗಡೆ ಅಕರ್ಮಣಿ ಯಾವ ಪಕ್ಷ. ಈಗ ನಿದ್ದೆ ಮಾಡ್ತೀವಿ, ನಿದ್ದೆ ಮಾಡುತ್ತೇವೆ ಅಂತ ಹೇಳೋದೇನೆ ತಪ್ಪು ಭಾಷೆ. ಯಾಕಂದ್ರೆ ಮಾಡೋದೇನು ಇಲ್ಲ ಅಲ್ಲಿ, ಸುಮ್ಮನೆ ಮಲ್ಕೋತೀವಿ ಅಷ್ಟೇ, ಮಲ್ಕೊಳ್ತೀವಿ ಆಯ್ತಲ್ಲಿ ನಿದ್ದೆ ಬಂತು. ನಿದ್ದೆ ಹೆಂಗ್ ಬಂತು, ಯಾರು ಕೊಟ್ರು ಆ ನಿದ್ದೆ, ನಾವೇ ಮಾಡ್ತಿದೀವ ಅಥವಾ ಯಾರೋ ನಮ್ಗೆ ಹೆಲ್ಪ್ ಮಾಡ್ತಿದಾರ ಅಂತ ಮಾಡಿದ್ರೆ ಭಗವಂತನ ಕೃಪೆಯಿಂದ ನಿದ್ದೆ ಬರುತ್ತೆ. ನಿದ್ದೆ ಬಂದ್ಬಿಟ್ಟು ಎಚ್ಚರ ಆಗೋದು ಯಾರಿಂದ ಆದ್ರೆ ಭಗವಂತರಿಂದನೇ ಎಚ್ಚರ ಆಗೋದು. ಏರು ಎಬ್ಬಿಸ್ತಾ ಇದ್ರೆ ಗೋವಿಂದನೇ, ಅಲ್ಲಿಗೆ ಇರ್ತೀವಿ ಅಷ್ಟೇ. ಇದು ಜ್ಞಾನಿಗಳು ಮಾತ್ರ ಗೊತ್ತಾಗ್ತದೆ, ಮಿಕ್ಕಾದ್ರೆ ಗೊತ್ತಾಗ್ತದೆ. ಅದರಿಂದ ಅಕರ್ಮಣಿಚ ಕರ್ಮಯ, ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾರೋ ಅವ್ರು ಬುದ್ಧಿವಂತರು ಅಂತ. ಇನ್ ಕೆಲವು ಸಂಗತಿಗಳು ಕರ್ಮಣಿ ಅಕರ್ಮ ಹೆಪ್ಪಚ್ಚ, ಕರ್ಮಣಿ ಏನೋ ಕೆಲಸ ಮಾಡಿದ್ವಿ, ಮೇಲ್ನೋಟಕ್ಕೆ ನಾವೇ ಮಾಡ್ದಂಗಿದೆ, ಆದ್ರೆ ಎಲ್ಲೂ ಭಗವಂತನ ಕೃಪೆಯಿಂದ ನಡೆದಿರುತ್ತೆ. ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ, ಇದನ್ನ ಸ್ವಲ್ಪ ಆಳವಾಗಿ ಯೋಚನೆ ಮಾಡತಕ್ಕಂಥ ಸ್ವಭಾವ ಇದ್ದವ್ರಿಗೆ ಅರ್ಥವಾಗುತ್ತೆ. ಈಗ ಒಂದು ಮನೇಲಿ ಒಂದು ಮದುವೆ ನಡಿಬೇಕು ಅಂತ ಇಟ್ಕೊಳ್ಳಿ, ಮದುವೆ ನಡಿಬೇಕು, ಅದರಲ್ಲಿ ಬೇಕಾಷ್ಟರ ಕೆಲಸಗಳಾಗಬೇಕಾಗ್ತದೆ, ನೂರಾರು ಕೆಲಸಗಳು, ಅನೇಕ ರೀತಿಯಿಂದ ಬೇರೆ ಬೇರೆ ಜನಗಳೆಲ್ಲ ಹೆಲ್ಪ್ ಮಾಡುತ್ತೆ. ಯಾರೋ ಬಂದು ಹೊಗಳ್ತಾರೆ, ನೀವು ಮದುವೆ ತುಂಬಾ ಚೆನ್ನಾಗಿ ಮಾಡ್ತೀರಿ, ನಾವು ತಲೆ ಹೌದೌದು ಅಂತ ಅನ್ಕೊಂಡ್ರೆ ಅದು ಅಹಂಕಾರ ಆಗ್ಬೇಕು. ನಾವು ಮದುವೆ ಮಾಡೋಕ್ಕಾಗೋದ್ರೆ ಸಾವಿರಾರು ಜನ ಭಗವಂತ ಅವ್ರನ್ನೆಲ್ಲ ಕಳ್ಸಿರ್ತಾನೆ ನಮ್ಗೆ ಸಹಾಯ ಮಾಡ್ತಾರೆ. ಯಾವುದೇ ಕೆಲಸ ತಗೊಳ್ಳಿ, ನಮ್ಮ ರೋಲ್ ಎಷ್ಟಿದೆ, ನಾವು ನಿಮಿತ್ತ ಮಾತ್ರ ಆಗಿರ್ತೇವೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು.
ಅವಾಗ ನಮ್ಮಲ್ಲಿ ಸ್ವಲ್ಪಾನು ಅಹಂಕಾರ ಬರಲ್ಲ, ಭಗವಂತನ ಬುದ್ಧಿ ಬರುತ್ತೆ. ಕರ್ಮಣಿ ಅಕರ್ಮ ಯಹ ಪಶ್ಯೇತ್, ಕರ್ಮದಲ್ಲಿ ಯಾರ ಅಕರ್ಮವನ್ನು ಹುಡ್ತಾರೋ, ಮತ್ತು ಅಕರ್ಮಣಿ ಏನು ಮಾಡ್ತಾನೆ ಇಲ್ಲ ಅಂತ ಅನ್ಸುತ್ತೆ, ಬಟ್ ಅಲ್ಲಿ ಕೆಲಸ ನಡ್ಕೊಂಡು ಹೋಗ್ತದೆ. ಇನ್ನೂ ಸುಲಭವಾಗಿ ಅರ್ಥ ಆಗಬೇಕು ಅಂತಂದ್ರೆ, ನಾವು ಮೇಲ್ನೋಟಕ್ಕೆ ನನ್ನನ್ನ ನಾನು ಅಂತ ಗೊತ್ತೀವಿ, ನಮ್ಗೆ ಗೊತ್ತಿಲ್ಲ ನಾನು ಅಂತಂದ್ರೆ ಯಾರು ಅಂತ. ನಮ್ ಶರೀರ ಇದೆ, ಈಗ ಶರೀರದಲ್ಲಿ ನಿರಂತರವಾಗಿ ಉಸಿರಾಡ್ತಿರ್ಬೇಕು. ನಾವ್ ಮಾಡ್ತಿರ್ತೀವ, ಹತ್ರ ಭಾಸ ಆಗತ್ತೆ ನಾವೇ ಆಡ್ದಂಗೆ, ಉಸು ತಗೊಳ್ಳೋದು ಬಿಡೋದು ನಮ್ ಗಮನ ಇಲ್ಲದೆ ಕೆಲಸ ಆಡತ್ತೀವಿ. ಅಥವಾ ರೆಪ್ಪೆ ಬಿಡಿಸ್ತಕ್ಕಂಥದ್ದು ಕಣ್ಣಿಗೆ, ಕಣ್ಣನ್ನ ಗುಡ್ಡೆಗಳನ್ನ ಕಾಪಾಡ್ತಕ್ಕಂಥದ್ದು ರೆಪ್ಪೆ. ಅದು ಹಿಂಗಂತಾನೇ ಇರ್ತದೆ ಒಂದೇ ಸಮನೆ. ಅದು ನಾವಂತಿರಲ್ಲ, ನಮ್ಗೆ ಗೊತ್ತೇ ಆಗಲ್ಲ, ಭಗವಂತ ಮಾಡಿಸ್ತಿರ್ತಾನೆ. ಅಷ್ಟ್ಯಾಕೆ ನಮ್ಮ ಹಾರ್ಟ್ ಕೆಲಸ ಮಾಡ್ತಿದೆ. ಹುಟ್ಟದಾಗಿಂದ ಕೊನೆಯ ಕ್ಷಣ ತನಕ 100 ವರ್ಷಗಳ ಕಾಲ ಹಾರ್ಟ್ ಲಬ್ ಡಬ್ ಲಬ್ ಡಬ್ ಅಂತ ಹೊಡಿತಾನೆ ಇರುತ್ತೆ. ನಾವು ಮಾಡ್ತಾ ಇದ್ವಿ ಅಂತ ಹೇಳಕ್ ಆಗ್ತಾನೆ ಅದನ್ನ? ನಾವಲ್ಲ. ಇಡೀ ಶರೀರದಲ್ಲಿ ಒಂದ್ ಯಾವ್ದೋ ಪ್ರಾಣಶಕ್ತಿ ಸೇರ್ಕೊಂಡು ಎಲ್ಲ ಕೆಲಸಗಳು ಮಾಡಿಸ್ತಾ ಇರುತ್ತೆ. ನಾನು ಮಾಡ್ತಾ ಇಲ್ಲ, ಎಲ್ಲ ಅವನ ಕೃಪೆ ಅಂತ ಅರ್ಥ ಮಾಡ್ಕೊಂಡ್ರೆ ಆ ಮನುಷ್ಯ ಬುದ್ಧಿವಂತ, ಜ್ಞಾನಿ, ಅವನು ಸಫಲತೆಯನ್ನು ಜೀವನದಲ್ಲಿ ಪಡಿತಾನೆ ಅಂತ ಈ ಶ್ಲೋಕದ ಅರ್ಥ. ಕರ್ಮಣಿ ಕರ್ಮಣಿ ಅಕರ್ಮಯ ಪಶ್ಯೇತ್, ಪಶ್ಯ ಆದ್ರೆ ನೋಡುವಂತ, ಪಶ್ಯೇತ್. ಅಕರ್ಮಣಿ ಅಕರ್ಮದಲ್ಲಿ ಚ ಮತ್ತು ಯಹ ಕರ್ಮವನ್ನು ನೋಡುತ್ತಾನೋ ಸಹ ಬುದ್ಧಿಮಾನ್ ಮನುಷ್ಯರಲ್ಲೇ ಬಹಳ ಬುದ್ಧಿವಂತ ಅವನು. ಸಯುಕ್ತ ಕೃತ್ಸ್ನ ಕರ್ಮ, ಕೃತ್ಸ್ನ ಅಂದ್ರೆ ಸಮಸ್ತ ಕರ್ಮಗಳನ್ನು ಕೂಡ ಅವನು ಮಾಡ್ತಾನೆ ಮತ್ತೆ ಯಶಸ್ಸನ್ನು ಪಡಿತಾನೆ ಅಂತ ಶ್ಲೋಕದ. ಅಂದ್ರೆ ನಾನು ಅಂತೇನಿದೆ, ಇನ್ನೊಂದು ಭಗವಂತ ಅಂತಿದೆ. ಇದೆರಡಕ್ಕೂ ನನ್ನ ಪಾತ್ರ ಎಷ್ಟು, ಭಗವಂತನ ಪಾತ್ರ ಎಷ್ಟು, ಇದನ್ನ ಅರ್ಥ ಮಾಡ್ಕೊಂಡಾಗ ನಮಗೆ ನಮ್ಮ ತನ ನಮ್ಗೆ ಅರ್ಥ ಆಗುತ್ತೆ. ಶ್ಲೋಕ ಹೇಳ್ತೀನಿ, ನೋಡ್ಕೊಳ್ಳಿ. ಕರ್ಮಣ್ಯ ಕರ್ಮ ಯಃ ಪಶ್ಚೇತ್ ಅಕರ್ಮಣಿ ಚ ಕರ್ಮಯಃ ಸಹ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತ ಕೃತ್ಸ್ನ ಕರ್ಮಕತ್. ನಾನು ಬಹಳ ಸರಳವಾಗಿರ್ತಕ್ಕಂಥ ಅರ್ಥ ಮಾತ್ರ ಹೇಳಿದ್ದೀನಿ. ಗಹನವಾದ ಅರ್ಥ ಹೋಗ್ಬೇಕು ಅಂದ್ರೆ ನೀವೆಲ್ಲ ನಿಧಾನಕ್ಕೆ 4-5 ಸತಿ ಕೇಳಿದ ನಂತರ ಅದ್ರ ಗಹನವಾದಂತ ಅರ್ಥ ಗೊತ್ತಾ. ಈಗ ಯಾರೊಬ್ಬ ವೀಣೆ ಮಾಡ್ತಾರೆ, ಏನ್ರಿ ಎಂತ ವೀಣೆ ಅಂತ, ಎಷ್ಟು ಚೆನ್ನಾಗಿದೆ ಮಾಡ್ತಾರೆ. ಹಾಗೆ ಇದನ್ನ ಅರ್ಥ ಮಾಡ್ಕೋಬೇಕು. ಕೊಂಡು ನಮ್ಮೊಳಗಿದ್ದು ನಮ್ಮ ಉಸಿರಾಟ, ಕಣ್ಣಿನ ರೆಪ್ಪೆ ಮುಚ್ಚುವಂಥದ್ದಾಗ್ಲಿ, ಅಥವಾ ಒಳಗಡೆ ಎಲ್ಲ ಇಂದ್ರಿಯಗಳು ಕೆಲಸ ಮಾಡುವಂಥದ್ದು ಮಾಡ್ತಾ ಇರ್ತಕ್ಕಂಥ ಅಂತಃಕರಣದಲ್ಲಿರ್ತಕ್ಕಂಥ ಭಗವಂತ ಇದ್ದಾನೆ ಅಂತ ಅರಿವು ಉಂಟಾಯ್ತು ಅಂದ್ರೆ ಸಹ ಬುದ್ಧಿಮಾನ್ ಮನುಷ್ಯೇಶು ಅಂತ ಈ ಶ್ಲೋಕದ ಅರ್ಥ. ಆಮೇಲೆ ಮತ್ತೆ ಯಾವ ರೀತಿ ನಾವು ಇರಬೇಕು ಅಂತ ಅದೇ ಜ್ಞಾನ ಪಡ್ಕೊಳ್ತಕ್ಕಂಥದ್ದು ಜ್ಞಾನ ಯೋಗ ಆಯ್ತು. ಹೇಗಿರ್ಬೇಕು ಅಂದ್ರೆ, ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮ್ಮಾಹು ಪಂಡಿತಂ ಬುಧಾಃ. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮ್ಮಾಹು ಪಂಡಿತಂ ಬುಧಾಃ. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ. ಯಸ್ಯ ಅಂದ್ರೆ ಯಾರ ಅಂತ, ಯಾರ ಸರ್ವೇ ಸಮಾರಂಭ, ಎಲ್ಲ ಕರ್ಮಗಳು, ಸಮಾರಂಭ ಅಂತಂದ್ರೆ ಕರ್ಮಗಳ ಆರಂಭ ಮಾಡ್ತಕ್ಕಂಥ ಕೆಲಸ ಶುರು ಮಾಡತ್ತ ನಾವು. ಸೊ ನಾವು ಮಾಡ್ತೀವಿ, ಆ ಎಲ್ಲ ಆರಂಭಗಳು ಯಾವ್ಯಾವ ಕೆಲಸಗಳು ತಗೊಳ್ತೀವೋ ಅದೆಲ್ಲ ಕೂಡ ಹೇಗಿರ್ಬೇಕಪ್ಪ ಅಂದ್ರೆ ಕಾಮ ಸಂಕಲ್ಪ ವರ್ಜಿತ. ಕಾಮದ ಸಂಕಲ್ಪವನ್ನ ವರ್ಜಿತ ಅಂದ್ರೆ ಬಿಟ್ಟಿರ್ಬೇಕು. ವರ್ಜನೆ ಮಾಡುವುದು, ವರ್ಜಿತ ಬಿಡುವುದು, ಬಿಟ್ಟಿರ್ಬೇಕು. ಏನಂಗಂದ್ರೆ, ಹಂಗಂದ್ರೆ ಏನ್ ಕೆಲಸ ಮಾಡಿದ್ರು ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತೀವಿ. ಅಂದ್ರೆ ಏನ್ ಮಾಡಿದ್ರು ನಂಗೇನ್ ಲಾಭ, ನಂಗೇನ್ ಲಾಭ, ನಂಗೇನ್ ಸಿಗುತ್ತೆ. ಫಲದ ಬಗ್ಗೆ ಆಸಕ್ತಿ ಹಾಗೆ ಇರಬಾರ್ದು. ಫಲಾಸಕ್ತಿ ಇಟ್ಕೊಂಡು ಕರ್ಮ ಮಾಡಬಾರ್ದು.
ಫಲ ಸಿಕ್ಕೇ ಸಿಗುತ್ತೆ. ಫಲಾಸಕ್ತಿ ಇಲ್ದೇನೆ ಶ್ರದ್ಧೆಯಿಂದ ಕೆಲಸ ಮಾಡೋದು ಕಲಿಬೇಕು. ನನಗೇನ್ ಸಿಗುತ್ತೆ ನನಗೇನ್ ಸಿಗುತ್ತೆ ಮತ್ತೆ ಎಲ್ಲ ನನಗೇ ಬೇಕು ಅನ್ಸಕ್ಕಂತ ಇದೆಲ್ಲ ಫಲಾಸಕ್ತಿ. ನಂಗೆ ಎಷ್ಟು ಹೆಸರು ಸಿಗುತ್ತೆ, ಕೀರ್ತಿ ಸಿಗುತ್ತೆ, ಪ್ರಸಿದ್ಧಿ ಸಿಗತ್ತಾ, ಇದನ್ನ ಮಾಡಲ್ಲ ನಾನು. ಹಂಗಲ್ಲ. ಯಾರು ಸಮಸ್ತ ಕರ್ಮಗಳನ್ನು ಕೂಡ ಕಾಮ ಸಂಕಲ್ಪವನ್ನು ಬಿಟ್ಟು ಕೆಲಸ ಮಾಡ್ತಾರೋ, ಉದಾಹರಣೆಗೆ ತಾಯಿ, ನಿನ್ನೆ ಉದಾಹರಣೆ ಹೇಳಿದೆ ನೋಡಿ, ತಾಯಿ ಮಕ್ಕಳನ್ನ ನೋಡ್ಕೋತಾರೆ. ತಾಯಿನ ಮಕ್ಕಳನ್ನ ನೋಡ್ಕೊಳ್ಳೋದು, ಸಾಕೋದು, ಮಾಡೋದು, ಚೆನ್ನಾಗಿ ಓದ್ಬೇಕು ಅಂತ ಪಾಪ ಅವ್ರನ್ನ ಎತ್ತಿ ಬೆಳೆಸೋ ತನಕ ಇಷ್ಟು ಒದ್ದಾಡ್ತಿರ್ತಾರೆ. ಆದ್ರೆ ಅವ್ರಿಗೇನು ಅಪೇಕ್ಷೆ ಇರಲ್ಲ. ನಾ ಇದೆಲ್ಲ ಮಾಡ್ತಾ ಇದೀನಿ, ನನ್ನ ಮಗ ನಂಗೆ ಮುಂದಕ್ಕೆ ನಂಗೆ ಏನ್ ಕೊಡ್ತಾನೆ, ನಂಗೇನ್ ಸಿಗತ್ತೆ, ಯಾರು ಯೋಚನೆ ಮಾಡ್ತಾರ? ಹಂಗೆ ಮಾಡೋದಿಲ್ಲ. ಆ ರೀತಿ ಇರಬೇಕು. ತಾಯಿ ಹೇಗೆ ಮಕ್ಕಳನ್ನ ಸಾಕ್ಬೇಕಾದ ಸ್ವಭಾವ ಇರುತ್ತೋ ಹಾಗೆ ಪ್ರತಿಯೊಬ್ರು ಕೂಡ ತನಗೆ ತನ್ನ ಸ್ವಂತ ಲಾಭ, ನಂಗೆ ಏನ್ ಲಾಭ ಆಗತ್ತೆ, ಲಾಭ ನಷ್ಟ ಲೆಕ್ಕ ಹಾಕಬಾರ್ದು. ಹಾಗೆ ಯಾರು ಕರ್ಮಗಳನ್ನು ಮಾಡ್ತಾರೋ ಅಂತವ್ರು ಯಾರಪ್ಪ ಅಂತಂದ್ರೆ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ. ಜ್ಞಾನ ಅಂತಕ್ಕಂತ ಒಂದು ಅಗ್ನಿಯಿಂದ ನಮ್ಮೆಲ್ಲ ಪ್ರಾರಬ್ಧ ಕರ್ಮಗಳು ಸುಟ್ಟಾಕ್ಬಿಡುತ್ತೆ. ಈ ಜ್ಞಾನ ಬಂದ್ರೆ ನಮ್ಮತ್ತ ತುಂಬಾ ಕರ್ಮದ ರಾಶಿ ಅನುಭವಿಸ್ಬೇಕು ಅಂತ ಇಟ್ಕೊಳ್ಳೋರು, ಅದನ್ನೆಲ್ಲ ಸುಟ್ಟಾಕ್ಬಿಡುದು. ಜ್ಞಾನ ಅಗ್ನಿ ದಗ್ಧ ಅಂದ್ರೆ ಸುಟ್ಟಾಕೋದು ಕರ್ಮಾಣ. ಹೀಗೆ ಯಾರು ಯೋಚನೆ ಮಾಡ್ತಾರೋ, ಹೀಗೆ ಯಾರು ಇರ್ತಾರೋ ತಮ್ ಅಂತ ಅವ್ರಿಗೆ ಪಂಡಿತರೇ ಹೇಳ್ತಾರೆ. ಅಂದ್ರೆ ಬುದ್ಧಿವಂತರು, ಜ್ಞಾನಿಗಳು ಅಂತವರಿಗೆ ಪಂಡಿತ ಅಂತ ಹೇಳುತ್ತಾರೆ. ಬುಧಾಹ ಅಂದ್ರೆ ಬುದ್ಧಿ ಇರೋರು ಅಂದ್ರೆ ಜ್ಞಾನಿಗಳು. ಪಂಡಿತ ಅಂತ ಹೇಳಿ ಆಹು ಹೂ ಅಂದ್ರೆ ಹೇಳುತ್ತಾರೆ. ಹಂಗಂದ್ರೆ ಒಂಥರ ಕೆಲ್ಸಗಳು ಮಾಡ್ಲೇಬೇಕು. ಮತ್ ಯಾವ್ದೇ ಕೆಲಸ ಮಾಡೋಕ್ಕಾಗ್ಬೋದು. ನಮ್ಗೆ ಏನಿರುತ್ತೆ, ಇದ್ದೇ ಇರುತ್ತೆ. ಲೆಕ್ಕಾಚಾರ ಹಾಕೊಂಡೇ ಕೆಲಸ ಮಾಡ್ತೀವಿ. ಅವ್ರೇನ್ ಸುಮ್ನೆ ಕೆಲಸ ಮಾಡ್ತೀವಾ? ಮಾಡಲ್ಲ. ಆದ್ರೆ ನನಗೇನ್ ಸಿಗುತ್ತೆ ಅಂತ ಲೆಕ್ಕಾಚಾರ ಇರಬಾರ್ದು. ಆ ಲೆಕ್ಕಾಚಾರ ಇಲ್ಲೇ ಇರತಕ್ಕಂತ ವ್ಯಕ್ತಿಗಳು ನಿಜವಾಗ್ಲೂ ದೊಡ್ಡ ಜ್ಞಾನಿಗಳು. ದೊಡ್ಡ ಜ್ಞಾನಿಗಳು. ನಿಸ್ವಾರ್ಥವಾಗಿ ನಿಷ್ಕಾಮ ಕರ್ಮಗಳನ್ನು ಮಾಡ್ತಿರ್ತಾರೆ. ಜನಕ್ಕೆ ಒಳ್ಳೇದಾಗ್ಲಿ ಕೆಲಸ ಮಾಡ್ತಾರೆ. ಇವರಿಗೆ ಯಾರೋ ಕೆಲಸ ಕೊಡಿಸ್ಬೇಕು ಅಂತ ಮಾಡ್ತಾರೆ. ಆಯ್ತಪ್ಪ ನಿಮ್ಗೊಂದು ಕೆಲಸ ಕೊಡ್ತೀನಿ ಅಂತ ಹೋಗು ಅಂತ ಹೇಳ್ತೀವಿ. ಅಥವಾ ಯಾರೋ ಕಾಲೇಜಿನ ಸೀಟ್ ಬೇಕು ಅಂತ ಬರ್ತಾರೆ, ಅವ್ರಿಗೆಲ್ಲ ಕೊಡಿಸ್ಕೊಡ್ತೀವಿ. ಎಲ್ಲಾದ್ರಲ್ಲೂ ದುಡ್ಡು ಲೆಕ್ಕ ಹಾಕ್ತೀವಿ. ಆ ಲೆಕ್ಕ ಹಾಕೋದಿಲ್ಲ. ಅವ್ನಿಗೆ ಒಳ್ಳೇದಾಗ್ಲಿ ಮಾಡ್ತೀವಿ. ಬೇರೆಯವ್ರ ಕಷ್ಟ ಇದ್ರೆ ಸಹಾಯ ಮಾಡ್ತೀವಿ. ಈ ರೀತಿ ಮಾಡ್ತು ಅಂತಂದ್ರೆ ಮತ್ತೆ ಸ್ವಂತಕ್ಕೆ ಏನೂ ಬಯಸದೇ ಇದ್ರೆ ಮೊಸರು ಕಡಿಬೇಕು. ಮೊಸರು ಕಡಿದ್ರೆ ಬೆಣ್ಣೆ ಬರುತ್ತೆ. ಬೆಣ್ಣೆ ಸಮಾಜಕ್ಕೆ, ಮಜ್ಜಿಗೆ ನನಗೆ ಅಂತ ಇರ್ಬೇಕು. ಈ ಸ್ವಭಾವ ಇತ್ತು ಅಂತಂದ್ರೆ ಅಂತವ್ರಿಗೆ ಪಂಡಿತರು ಅಂತ ಕರೀತಾರೆ, ಜ್ಞಾನಿಗಳು ಅಂತ ಕರೀತಾರೆ. ಜ್ಞಾನಿಗಳಿಂದ ಗುರುತಿಸ್ಕೊಳ್ಬೇಕು, ಈ ರೀತಿ ಸ್ವಭಾವ ಬೆಳೆಸ್ಕೋಬೇಕು ಅಂತ. ಯಸ್ಯ ಸರ್ವೇ ಸಮಾರಂಭಾಹ ಕಾಮ ಸಂಕಲ್ಪ ವರ್ಜಿತಾಹ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ. ಜ್ಞಾನಾಗ್ನಿಯಿಂದ ಇವ್ರದೆಲ್ಲ ಕರ್ಮಗಳು ಏನಿದೆ ಅದು ಸುಟ್ಟೋಗ್ಬಿಡುತ್ತೆ ಅಂತ. ಯಾವ್ದಪ್ಪ ಕರ್ಮಗಳು ಅಂತಂದ್ರೆ, ನಾವು ಎಷ್ಟೋ ಕೋಟಿ ಜನ್ಮ ನಮ್ದಾಗ್ಬಿಟ್ಟಿದೆ. ನಾವು ಬೇಕಾಷ್ಟು ಕರ್ಮಗಳನ್ನ ಮಾಡಿ ಪಾಪ ಪುಣ್ಯಗಳ ಸಂಪಾದನೆ ರಾಶಿ ಇದೆ ನಮ್ಗೆ. ಅದನ್ನ ಒಂದೊಂದು ಜನ್ಮದಲ್ಲಿ ಬಂದಾಗಲೂ ಕೂಡ ಒಂದಿಷ್ಟು ಮೂಟೆಗಳನ್ನ ಹೊತ್ಕೊಂಡ್ ಬರ್ತೀವಿ, ಪಾಪದ್ದು ಪುಣ್ಯ. ಇಲ್ಲಿ ಅನುಭವಿಸಕ್ಕೆ ಅಂತ ಒಂದು 100 ವರ್ಷ ಅನುಭವಿಸಕ್ಕೆ ತರ್ತೀವಲ್ಲ, ಅದಕ್ಕೆ ಪ್ರಾರಬ್ಧ ಕರ್ಮ ಅಂತ ಕರಿತೀವಿ. ಪ್ರಾರಬ್ಧ ಅದೇ ಲಬ್ಧ. ನಾವೇ ತಂದಿರೋದು 10 ಮೂಟೆ ಹರ್ಸ್ಕೊಂಡ್ ಬಂದಿರ್ತೀವಿ. 100 ವರ್ಷ ಆದ್ರೂ ಅದೆಲ್ಲ ಮುಗಿಯಲ್ಲ, ಅಷ್ಟಿದೆ. ಅದಾದ ನಂತರ ಮುಂದಿನ ಜನ್ಮಕ್ಕೆ ಬೇಕಾದದ್ದು ಅಥವಾ ಹಳೇದೆಲ್ಲ ಉಳ್ಕೊಂಡಿದೆ, ಈ ಜನ್ಮದ್ ಮಾಡಿದ್ದೆಲ್ಲ ಸೇರ್ಕೊಳ್ತಲ್ಲ, ಅದಕ್ಕೆ ಆಗಾಮಿ ಕರ್ಮ ಅಂತ. ಇದು ಮುಗಿಯೋ ತನಕ ನಮ್ಗೆ ಹುಟ್ಟು ಸಾವು ಕಷ್ಟ ನೋವು ತಾಪತ್ರಗಳು ತಪ್ಪೋದೇ ಇಲ್ಲ. ಮತ್ತೇನ್ ಮಾಡ್ಬೇಕು? ಪ್ರಾರಬ್ಧ ಕರ್ಮ ತಂದ್ಬಿಟ್ಟಿದೀವಿ, ಅನುಭವಿಸೋಣ. ಆದ್ರೆ ಅನುಭವಿಸ್ತಾ ಸಾಧನೆ ಏನ್ ಮಾಡ್ಬೇಕು? ಈ ರೀತಿ ಒಳ್ಳೆ ಸ್ವಚ್ಛವಾದ ಮನಸ್ಸಿಕೊಂಡು ನಿರ್ಮಲವಾದ ಮನಸ್ಸಿಕೊಂಡು ನಿಷ್ಕಾಮ ಕರ್ಮಗಳನ್ನ ಮಾಡ್ತಾ ಹೋಯ್ತು ಅಂತಂದ್ರೆ ಆವಾಗ ಏನಾಯ್ತು ಅಂತಂದ್ರೆ ಆ ಕರ್ಮಗಳಿದೆಯಲ್ಲ, ಯಾವ ಕರ್ಮಗಳು ಸಂಚಿತ ಕರ್ಮ ಅಂತ, ಅಕ್ಯುಮುಲೇಟೆಡ್ ಕರ್ಮಗಳು, ಮುಂದಿನ ಆಗಾಮಿ ಕರ್ಮಗಳು ಅದೆಷ್ಟು ಕೂಡ ಸುಟ್ಟು ಬೂದಿ ಆಗ್ಬಿಡುತ್ತೆ ಅಂತ ಈ ಶ್ಲೋಕದ ಅರ್ಥ. ಇನ್ನೊಂದು ಶ್ಲೋಕ ಓದ್ತೀನಿ, ನೋಡ್ಕೊಳ್ಳಿ. ಅಂದ್ರೆ ನಮ್ಮ ಮನಸ್ಸಿನ ಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ ಕರ್ಮದಲ್ಲೇ ಆಸಕ್ತಿ. ಅಂದ್ರೆ ಕೆಲಸ ಮಾಡೋದ್ರಲ್ಲಿ ಬಹಳ ಇಂಟ್ರೆಸ್ಟ್ ನಮ್ಗೆ. ನನಗೇನ್ ಸಿಗುತ್ತೆ ಅಂತ ಯೋಚನೆ ಮಾಡಲ್ಲ. ಅದ್ರ ಲಕ್ಷಣನೇ ಬೇರೆ, ಆ ತರ ಕೆಲಸ ಮಾಡ್ತಕ್ಕಂಥ. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮ್ಮಾಹುಃ ಪಂಡಿತಂ ಬುಧಾಃ. ಬುಧಾಃ ಅಂದ್ರೆ ಇರ್ತಕ್ಕಂಥವ್ರು ಜ್ಞಾನಿಗಳು ಅಂತ ಅರ್ಥ. 20ನೇ ಶ್ಲೋಕ.
ತ್ಯಕ್ತ್ವಾ ಕರ್ಮ ಫಲ ಸಂಗಂ ನಿತ್ಯ ತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ತ್ಯಕ್ತ್ವಾ, ತ್ಯಕ್ತ್ವಾ ಅಂದ್ರೆ ತ್ಯಜಿಸುವುದು, ಬಿಡುವುದು ಅಂತ ಅರ್ಥ. ತ್ಯಕ್ತ್ವಾ ಅಂದ್ರೆ ತ್ಯಜಿಸುವುದು, ಬಿಡುವುದು. ಕರ್ಮ ಫಲ ಸಂಗಂ, ಕರ್ಮದ ಫಲದ ಆಸೆ. ಸಂಘ ಅಂದ್ರೆ ಸಹವಾಸ ಅಂದ್ರೆ ಅದರ ಆಸೆ, ಅದನ್ನು ಬಿಟ್ಟಿರ್ಬೇಕು. ಕರ್ಮಫಲ ಸಂಗಮ್ ಅದನ್ನ ತ್ಯಕ್ತ್ವ ಬಿಟ್ಬಿಟ್ಟು, ಇದು ಬಿಟ್ಬಿಟ್ಮೇಲೆ ನಮ್ಗೇನ್ ಸಿಗಲ್ಲ ಅಂತಂತಲ್ಲ. ನೀವು ಎಷ್ಟು ಈ ಸತಿ ಹೇಳಿದ್ರು ಇದು ಕ್ಲಾರಿಟಿ ಸಿಗ್ತಲ್ಲ, ಕನ್ಫ್ಯೂಷನ್. ಏನಂತಂದ್ರೆ ಈಗ ಒಬ್ರು ಲೆಕ್ಚರರ್ ಇದ್ದಾರೆ ತಿಳ್ಕೊಂಡು ಕಾಲೇಜಲ್ಲಿ, ಅಥವಾ ಮೇಸ್ಟ್ ಇದ್ದಾರೆ. ಅವ್ರಿಗೆ ಮೇಸ್ಟ್ರಿಗೆ ಸಂಬಳ ನಿಗದಿ ಆಗ್ಬಿಟ್ಟಿದೆ, ಅದ್ರ ಲೆಕ್ಚರರ್ ಸಂಬಳ ನಿಗದಿ ಆಗ್ಬಿಟ್ರು. ಅವ್ರ ಗಮನ ಎಲ್ಲ ಎಲ್ಲಿರ್ಬೇಕು? ನಂಗೆ ಎಷ್ಟು ಸಂಬಳ ಯಾವತ್ತು ಕೊಡ್ತಾರೆ ಅಂತ ಇರ್ಬೇಕಾ? ಅದಿರಬಾರ್ದು. ಬದಲಾಗಿ ನಾನು ಹೌ ಕ್ಯಾನ್ ಐ ಬಿ ದಿ ಬೆಸ್ಟ್ ಲೆಕ್ಚರರ್, ಹೌ ಕ್ಯಾನ್ ಐ ಬಿ ದಿ ಬೆಸ್ಟ್ ಟೀಚರ್ ಅಂತ ಯೋಚನೆ ಮಾಡೋಣ. ಗಮನ ಎಲ್ಲ ಕರ್ಮದ ಮೇಲೆ ಇರ್ಬೇಕು. ಕರ್ಮ ಫಲದಲ್ಲಿ ಆಸಕ್ತಿ ಅದಿರಬಾರ್ದು. ಅದಾಗೋಯ್ತು, ಡಿಸೈಡ್ ಆಗ್ಬಿಟ್ಟು ಇಂಥ ಕೆಲಸ ಮಾಡಿದ್ರೆ ಸಿಗತ್ತೆ ಅಂತ. ಸೊ ಕರ್ಮದಲ್ಲೇ ಆಸಕ್ತಿ ಇರಬೇಕು. ಆ ರೀತಿ ಇದ್ದು ಕರ್ಮ ಫಲದಲ್ಲಿ ಆಸಕ್ತಿಯನ್ನ ಬಿಟ್ಟಿದ್ರೆ, ಯೋಚನೆ ಮಾಡದೇ ಇದ್ರೆ, ಆಮೇಲೆ ನಿತ್ಯ ತೃಪ್ತ, ನಿತ್ಯ ಅಂದ್ರೆ ಯಾವಾಗಲೂ ಕೂಡ ಒಂಥರ ಸಂತೃಪ್ತಿಯಿಂದ ಇರ್ಬೇಕು. ಇಲ್ಲ 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 ಅಂತ ಅನ್ಕೊಂಡು ಸ್ವಭಾವ ಆಗ್ಬಿಟ್ರೆ ಕೊರಗಿ 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 ಸಾಯ್ಬೇಕಾ, ಕಾಯಿಲೆ ಬರ್ಸ್ಕೊಂಡು. ಅಪ್ಪ ಇಷ್ಟೊಂದು ಕೊಟ್ಟಿದ್ಯಲ್ಲ ಭಗವಂತ, ಏಕಾಟ್ ನನಗೆ ಕೊಟ್ಟಿದ್ದಾನೆ. ಒಳ್ಳೆ ಶರೀರ ಕೊಟ್ಟ, ಒಳ್ಳೆ ರೂಪ ಕೊಟ್ಟ, ಒಳ್ಳೆ ಆರೋಗ್ಯ ಕೊಟ್ಟ, ಹೀಗೆಲ್ಲ ಒಳ್ಳೊಳ್ಳೆ ಬೇಕಾಷ್ಟಾಗಿರುತ್ತೆ. ಅದ್ರ ಚಿಂತೆ ಯಾಕೆ ಮಾಡ್ಬೇಕು? ಆ ಒಳ್ಳೇದು ಏನಿದೆ ಅದು ನೆನ್ಸ್ಕೊಂಡು ಸಂತೋಷ ಇರ್ಬೇಕಲ್ಲ, ನಗುಮುಖ ಮಾಡ್ಕೊಂಡು. ಅದಕ್ಕೆ ನಿತ್ಯ ತೃಪ್ತ. ಆಮೇಲೆ ನಿರಾಶ್ರಯ. ನಿರಾಶ್ರಯ ಅಂತಂದ್ರೆ ಬೇರೆ ಯಾವುದಕ್ಕೆ ಯಾರ ಮೇಲೂ ಕೂಡ ಡಿಪೆಂಡ್ ಆಗಿರಬಾರ್ದು. ನಿರಾಶ್ರಯ ಅಂದ್ರೆ ಒಂಥರ ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗತಕ್ಕಂಥದ್ದು, ಮತ್ತೆ ಬೇರೆಯವ್ರಿಂದ ಅಪೇಕ್ಷೆ ಪಡ್ತಕ್ಕಂಥದ್ದು. ನಂಗೆ ಅವ್ರು ಸೇವೆ ಮಾಡ್ಲಿ, ನಾನು ಅತ್ತೆ ಅಲ್ವಾ ಸೊಸೆ ನಂಗೆ ಸೇವೆ ಮಾಡಬೇಕು, ನಾನು ತಂದೆ ಅಲ್ವಾ ಮಗ ನಂಗೆ ಸೇವೆ ಮಾಡಬೇಕು, ಇದೆಲ್ಲ ಅಪೇಕ್ಷೆ ಪಡ್ತಾ ಹೋದ್ರೆ ಅದ್ರ ಬದಲಾಗಿ ಭಗವಂತನ ಮೇಲೆ ಆಶ್ರಯ ಇಟ್ಕೊಂಡು, ಯಾವುದೇ ಜಗತ್ತಿನ ಜನಗಳ ಮೇಲೆ ಆಶ್ರಯ ಇಟ್ಕೊಳ್ಬಾರ್ದು. ನಿರಾಶ್ರಯ. ಕರ್ಮಣಿ ಅಭಿಪ್ರವೃತ್ತೋಪಿ, ಈ ತರ ಸ್ವಭಾವ ಇರ್ತಕ್ಕಂಥ ವ್ಯಕ್ತಿ ಕರ್ಮಗಳಲ್ಲಿ ಅಭಿಪ್ರವೃತ್ತೋಪಿ, ಅವರು ಪ್ರವೃತ್ತರಾದರೂ ಸಹ, ಕರ್ಮದಲ್ಲಿ ಪ್ರವೃತ್ತರಾದರೂ ಸಹ ವಿಕಾಸ್ ಕರ್ಮಗಳು ಮಾಡ್ಲೇಬೇಕಾಗ್ಬರುತ್ತೆ. ಮಾಡ್ತಾ ಇದ್ರು ಕೂಡ ನೈವ ಕಿಂಚಿತ್ ಕರೋತಿ ಸಹ ಅವನು ನ ಇವ ಕಿಂಚಿತ್ ಕರೋತಿ, ಅವ್ರು ಏನು ಮಾಡೋದೇ ಇಲ್ಲ ಅನ್ನೋ ತರ ಇರ್ತಾರೆ. ಅಗಾಧವಾಗಿ ಕೆಲಸ ಮಾಡ್ತಿರ್ತಾರೆ, ಆದ್ರೆ ಎಷ್ಟು ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಸುಸ್ತು ಆಗಲ್ಲ, ಬೇಜಾರು ಆಗಲ್ಲ. ಯಾಕಂದ್ರೆ ಸಂತೃಪ್ತಿ ಇರುತ್ತೆ, ನಿತ್ಯ ತೃಪ್ತ. ನೋಡಿ ಎಷ್ಟು ಚೆನ್ನಾಗಿದೆ ಈ ಸ್ವಭಾವ ಬೆಳೆಸ್ಕೊಂಡ್ರೆ. ಈ ರೀತಿ ಸ್ವಭಾವನ ಬೆಳೆಸ್ಕೊಳ್ಬೇಕು. ತೃಪ್ತಿನೇ ಇರಲಿ, ಬೆಳಿಗ್ಗೆ ಎದ್ರೆ ಅದು ತೃಪ್ತಿನೇ. ನಂಗೆ ಅದಿಲ್ಲ ಇದಿಲ್ಲ ಅಂತ ಗುಳ್ಳೆ ಹೇಳ್ಕೊತಾರೆ. ಈ ತರ ಸ್ವಭಾವ ಆದ್ರೆ ಹೆಂಗೆ ಜೀವನದ ಸುಖ ಇರ್ತೀವಿ ಹೇಳಿ? ಜೀವನದ ಸುಖ ಇರ್ಬೇಕಾಗ್ಬಂದ್ರೆ ಹೆಂಗಿರ್ಬೇಕು? ತೃಪ್ತಿಯಿಂದ ಇರ್ಬೇಕು. ಕೊಟ್ಟಿದಾರಲ್ಲ ದೇವ್ರು, ನಾವು ದೇವ್ರನ್ನ ಏನ್ ಮಾಡ್ಕೊಂಡಿದ್ವಿ? ದೇವ್ರು ನಮ್ಗೆ ಬೇಡ, ದೇವರಿಂದ ನಮ್ಗೆ ಫಲಗಳು ಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ, ಭಗವಂತ ನಿನ್ನ ಅನುಗ್ರಹ ಮಾಡಪ್ಪ, ನನ್ಗೆ ನೀನ್ ನನಗ್ ಬೇಕು ಅಂತ ಕೇಳಲ್ಲ. ಅಲ್ಲಿ ಹೋದಾಗೆ ನಂಗೆ ಅಲ್ಲಿ ಸೈಟ್ ಬೇಕು, ಇಲ್ಲಿ ಮನೆ ಬೇಕು, ಇಲ್ಲಿ ದುಡ್ಡು ಬೇಕು, ಸೀರೆ ಬೇಕು, ಬಟ್ಟೆ ಬೇಕು, ಬರೇ ಬೇಡಿಕೆಗಳೇ. ಅದಕ್ಕಿಂತ ಒಂದ್ ಹೆಜ್ಜೆ ಮುಂದಕ್ಕೆ ಬೇಕು. ಭಗವಂತ ನಿನ್ನ ಆಶೀರ್ವಾದ ಬೇಕು, ಭಗವಂತ ನಿನ್ ಜ್ಞಾನ ಬೇಕು ಅಂತ ಕೇಳ್ಕೋಬೇಕು. ಮತ್ತೆ ಸಂತೃಪ್ತಿಯನ್ನು ಕೊಡಪ್ಪ. ತೃಪ್ತಿ, ತೃಪ್ತಿ ಇರುತ್ತೋ ಅವ್ರಿಗೇನು ಟೆನ್ಷನ್ ಇಲ್ವಲ್ಲ. ಯಾವಾಗ್ಲೂ ಅವ್ರ ಮುಖನೇ ಮುಖ ಇರ್ತದೆ. ಸಿಡುಕರ ಮುಖ, ಕೋಪದ ಮುಖ, ದುಃಖದ ಮುಖ, ಅಶಾಂತಿ ಮುಖ ಇರಲ್ಲ ಅವ್ರಿಗೆ. ನೋಡಿ ಎಷ್ಟು ಇದನ್ನ ಅಭ್ಯಾಸ ಮಾಡ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ. ತ್ಯಕ್ತ್ವಾ ಕರ್ಮಫಲ ಸಂಗಮ್ ನಿತ್ಯ ತೃಪ್ತ ನಿರಾಶ್ರಯ. ಯಾರ ಮುಲಾಜು ಅವ್ರಿಗಿಲ್ಲ, ಯಾಕಂದ್ರೆ ಯಾರಿಂದ ಏನೋ ಅಪೇಕ್ಷೆನೆ ಪಡಲ್ಲ. ನಿರಾಶ್ರಯ. ಏನೇ ಅಪೇಕ್ಷೆ ಪಟ್ಟಿರ್ತಾನೆ, ಯಾರಿಂದ ಏನೋ ಅಪೇಕ್ಷೆನೆ ಪಡಲ್ಲ, ಅವ್ರು ಪಾಡುಬಿಟ್ಟಿರ್ತಾರೆ. ಕರ್ಮಣ್ಣಿ ಅಭಿಪ್ರವೃತ್ತೋಪಿ, ಪ್ರವೃತ್ತರಾಗೋದು ಕನ್ನಡದಲ್ಲಿ ಶಬ್ದ ಇದೆ. ಅಭಿಯಿಂದ ಅಧಿಕವಾಗಿ ಹೆಚ್ಚು ಕರ್ಮಗಳು ಮಾಡ್ತಾ ಇದ್ರು ಕೂಡ ಅಂತವರು ಸಹ ನೈವ ಕಿಂಚಿತ್ ಕರೋತಿ ಸಹ, ಅವ್ರು ಏನು ಕೆಲಸವೇ ಮಾಡ್ತಿಲ್ವೇನೋ ಅಂತ ಆ ರೀತಿ ಇರ್ತಾರೆ ಅವರು ಅಂತ. ಶ್ಲೋಕ ನೋಡ್ಕೊಳ್ಳಿ. ತ್ಯಕ್ತ್ವಾ ಕರ್ಮ ಫಲ ಸಂಗಮ್
ನಿತ್ಯತೃಪ್ತೋ ನಿರಾಶ್ರಯ ಕರ್ಮಣ್ಯ ಅಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಅಂದ್ರೆ ಅವ್ರು ಏನೇನು ಕರ್ಮಗಳು ಮಾಡಿದ್ರು ಕೂಡ ಅದರ ಆ ಫಲಗಳು ಏನಿದೆ ಅದನ್ನ ತಗೊಂಡು ಮತ್ತೆ ಹುಟ್ಟತಕ್ಕಂಥದ್ದು ಸಾಯುವಂಥದ್ದು ಅದಕ್ಕೆ ಆಗೋದಿಲ್ಲ. ಇಷ್ಟ ಕರ್ಮಗಳು ಅನಿಷ್ಟ ಕರ್ಮಗಳು ಅಂತ ಹೇಳ್ತಾ ಇರ್ತೀವಿ. ಅದು ಇವ್ರು ಯಾವುದೇ ಕರ್ಮ ಬಂಧನ ಆಗೋದಿಲ್ಲ ಅಂತ ನೋಡಿ. ಹೇಗಿರ್ಬೇಕು ಜೀವನದಲ್ಲಿ ಏನಪ್ಪ ಅಂದ್ರೆ ಎಲ್ಲಾ ಶ್ಲೋಕಗಳು ಮಾರ್ಗದರ್ಶನ ಮಾಡುತ್ತೆ. ಯೋಚನೆ ಮಾಡಿ, ಇದು ನಾವು ಯಾವಾಗ ಇದೆಲ್ಲ ನಮ್ಗೆ ಗೊತ್ತಾಗಬೇಕಾಯ್ತು? ನಾವೊಂದು 10-15 ವರ್ಷ ಹುಡುಗರಾಗಿದ್ದಾಗ ಇವೆಲ್ಲ ಗೊತ್ತಿದ್ರೆ ಆಳವಾಗಿ ನಾವಲ್ಲಿ ಸಾವಿರಾರು ಜನ ವಿವೇಕಾನಂದರು ತಯಾರಾಗ್ಬಿಡ್ತೀವಿ. ಎಲ್ಲವೂ ಕೂಡ 60 ವರ್ಷ 70 ವರ್ಷ ಆದ್ಮೇಲೆ ಕಲಿತೀವಿ. ಈ ರೀತಿ ಸ್ಥಿತಿ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಎಜುಕೇಶನ್ ಸಿಸ್ಟಮ್ ನಲ್ಲಿ ಇಲ್ಲ, ಮತ್ತೆ ಏನೋ ಒಂದು ಮಾಡರ್ನೈಸೇಷನ್ ಅಂತ ಹೆಸರಿನಲ್ಲಿ ನಮ್ಮ ಧರ್ಮ ನಮ್ಮ ಸಂಸ್ಕೃತಿನ ಎಲ್ಲ ಬಿಟ್ಬಿಡ್ತಕ್ಕಂಥ ಪೀಳಿಗೆ ಇದೆ ಇವಾಗ. ನಾವು ಅದನ್ನ ಸರಿ ಮಾಡಬೇಕು. ನಾವು ನಿರಾಶೆ ಆಗ್ಬಾರ್ದು, ಸರಿ ಮಾಡಬೇಕು. ಇರ್ಲಿ 21ನೇ ಶ್ಲೋಕ. ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಇದ್ರದ್ದು ಪದವಿಭಾಗ. ನಿರಾಶೀಹಿ ಯತ ಚಿತ್ತ ಆತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ ಆಪ್ನೋತಿ ಕಿಲ್ಬಿಷಂ. ನೋಡಿ, ಈಗ ನಿರಾಶೀಹಿ, ನಿರಾಶೆ, ಆಶೆ, ನಿರಾಶೆ ಕನ್ನಡ ನಿರಾಶೆ ತಗೋಬಾರ್ದು. ಫಲದಲ್ಲಿ ಏನು ಅವ್ರಿಗೆ ಆಸಕ್ತಿ, ಕೆಲಸ ಮಾಡಿ, ಡ್ಯೂಟಿ. ನಾ ಪ್ರತಿನಿತ್ಯ ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು, ಇದ್ಬಿಟ್ಟು ತಿಂಡಿ ಮಾಡಬೇಕು, ಕಾಫಿ ಮಾಡಬೇಕು, ಎಲ್ಲ ಕೆಲಸಗಳು ಅಂತಂದ್ರೆ ನಾವು ನನಗೇನ್ ಸಿಗತ್ತೆ ಅಂತ ಯೋಚನೆ ಮಾಡ್ಬಾರ್ದು. ಅದು ಸ್ವಲ್ಪ ಒಳಗಡೆ ಬಿಟ್ರು ಸಾಕು, ಶುರು ಆಗ್ಬಿಡುತ್ತೆ. ನನ್ನ ಕರ್ಮ ನಾನೇ ಮಾಡಿ ಸಾಯ್ಬೇಕು ಪ್ರತಿನಿತ್ಯ ಕೂಡ ನಾನು, ಹೆಂಗೆ ಶುರು ಆಗ್ಬಿಡುತ್ತೆ. ಆದ್ರೆ ಯಾರಿಗೆ ಹಂಗೆಲ್ಲ ಸೇವಾ ಮನೋಭಾವನೆ ಇರ್ತಿಲ್ಲ, ನಾನು ಸೇವೆ ಕೆಲಸ ಮಾಡ್ತೀನಿ, ನಮ್ಮ ಮನೆ ಯಜಮಾನಿ. ಅದೇ ತರ ಗಂಡಸು ಕೂಡ ಹಂಗೆ ಅನ್ಕೊಳ್ಬೇಕು. ನಾನ್ ಬೆಳಿಗ್ಗೆ 8 ಗಂಟೆಗೆ ಹೋಗಿ ರಾತ್ರಿ 9 ಗಂಟೆಗೆ ಬರ್ತೀನಿ, ಹಗಲು ರಾತ್ರಿ ಕೆಲಸ ಮಾಡ್ತೀನಿ, ಎಲ್ಲ ನಾನೇ ಸಾಯ್ಬೇಕು, ಯಾಕಂಗೆ ಯೋಚನೆ ಮಾಡಬೇಕು, ನೆಗೆಟಿವ್ ಥಿಂಕ್. ಅದರಿಂದ ಆ ರೀತಿ ಸ್ವಭಾವ ಇರಬಾರ್ದು. ಕೆಲಸ ಮಾಡ್ತೀನಿ, ನನ್ನ ಕರ್ತವ್ಯ ಕರ್ಮ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಆನಂದ ಪಡಬೇಕು, ಸೇವಾ ಮನೋಭಾವನೆಯಿಂದ ಮಾಡಬೇಕು. ಮತ್ತು ನಿರಾಶಿ, ಹಂಗೆ ನಿರಾಶಿ ಅಂತಂದ್ರೆ ಕರ್ಮಫಲದಲ್ಲಿ ಆಸಕ್ತಿ ಇಟ್ಕೊಳ್ಳೋದು. ಯತ ಚಿತ್ತ ಆತ್ಮ, ಯತ ಅಂದ್ರೆ ಯತ್ನ, ಕನ್ನಡದಲ್ಲಿ ಯತ್ನ ಪ್ರಯತ್ನ ಅಂತ ಹೇಳ್ತೀವಲ್ಲ, ಎಫರ್ಟ್ ಅಂತ, ಅದಕ್ಕೆ ಯತ ಅಂತ. ಚಿತ್ತ ಆತ್ಮ, ಚಿತ್ತ ಆತ್ಮ ಅಂತಂದ್ರೆ ನಮ್ಮ ಚಿತ್ತವನ್ನ, ನಮ್ಮ ಮನಸ್ಸನ್ನ, ಅದನ್ನ ಮನಸ್ಸು ಮತ್ತು ಚಿತ್ತವನ್ನ, ಯತ ಅಂದ್ರೆ ಪ್ರಯತ್ನ ಮಾಡಿ ಇದನ್ನ ನಿಗ್ರಹ ಮಾಡಿ ಇಟ್ಕೊಳ್ಬೇಕು. ಎಲ್ಲೆಲ್ಲೋ ಹೊಟ್ಟೋಗುತ್ತೆ ನಮ್ಮ ಮನಸ್ಸು. ಚಿತ್ತ ಅಂದ್ರೆ ಅದು ನೆನಪಿನ ಕೋಶ. ಅಂದ್ರೆ ಬೇಡದೇ ಇರೋದು ಹಳೇದೆಲ್ಲ ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಡೋದು. ನಂಗೆ ಹಂಗಿತ್ತು ಹಿಂಗಿತ್ತು ಇವತ್ತು ಇಲ್ವೇ ಇಲ್ಲ ಅಂತ, ಅಥವಾ ಹಿಂದೆ ಯಾವ್ದೋ ಬೈದಿದ್ದು ಅಂದಿದ್ದು ಜ್ಞಾಪಿಸ್ಕೊಂಡು ಒದ್ದಾಡ್ತಾ ಇರೋಂಥದ್ದು. ಯಾವ್ದು ಆಗ್ಬಾರ್ದು. ಬರ್ನ್ ದಿ ಪಾಸ್ಟ್, ಹಳೇದೆಲ್ಲ ಸುಟ್ಟಾಕ್ಬಿಡಿ, ಉಪಯೋಗ ಆಗಲ್ಲ ಅದು. ಅಂದ್ರೆ ಬೇಡದೇ ಇರೋಂಥ ಸಂಖ್ಯೆ ಸುಟ್ಟಾಕ್ಬಿಡ್ಬೇಕು. ಅದನ್ನ ನಿಗ್ರಹ ಮಾಡೋದು. ಚಿತ್ತ ಅಂದ್ರೆ ಅದೇ ಹಳೇದು. ಅದನ್ನ ಬರೇ ಭೂತಕಾಲದ ಬಂದು ತಲೆ ಕೆಡ್ಸುತ್ತೆ. ಅದಕ್ಕೋಸ್ಕರ ಅದೆಲ್ಲ ತಲೆ ತೆಗೆದಾಕ್ಬಿಡ್ಬೇಕು. ಪ್ರಯತ್ನ ಪೂರ್ವಕ ಮಾಡ್ಬೇಕು. ಯಥ ಅಂದ್ರೆ ಪ್ರಯತ್ನ ಮಾಡ್ಬೇಕು. ಆತ್ಮ ಅಂದ್ರೆ ಮನಸ್ಸು ನಿಗ್ರಹ ಮಾಡ್ಬೇಕು. ನಮ್ಮ ಮನಸ್ಸಿನಿಂದ ಏನೇನೋ ಯೋಚನೆ ಮಾಡ್ತಿರ್ತೀವಿ, ಎಲ್ಲೆಲ್ಲೋ ಹೊಟ್ಟೋಗ್ಬಿಡುತ್ತೆ. ಅದನ್ನ ನಿಗ್ರಹ ಮಾಡೋದು ಬೇಡ. ಡೋಂಟ್ ಥಿಂಕ್ ಅಬೌಟ್ ಇಟ್ ಅಂತ ಅದು ಯೋಚನೆ ಮಾಡಿ ನಿಲ್ಲಿಸ್ಬೇಕು. ಸರ್ರಂತ ನೋಡಿಲ್ದಿರೋ ಜಾಗಕ್ಕೂ ಓಡೋಗ್ಬಿಡ್ತದೆ. ಸೊ ಬ್ರೇಕ್ ಆಗಿ ತಿಳಿಸ್ತಕ್ಕಂಥದ್ದು, ಅದಕ್ಕೆ ನಿಗ್ರಹ ಅಂತಂತಾರೆ. ಯಥ ಚಿತ್ತ ಆತ್ಮ ತ್ಯಕ್ತ ಸರ್ವ ಪರಿಗ್ರಹ. ಆ ಸರ್ವ ಪರಿಗ್ರಹ, ಪರಿಗ್ರಹ ಅಂತಂದ್ರೆ ಎಲ್ಲಾ ಭೋಗಗಳ ಸಾಧನಗಳನ್ನು ಅದನ್ನ ತ್ಯಜಿಸಿರ್ಬೇಕು. ಅಂದ್ರೆ ರೌಂಡ್ ದಿ ಕ್ಲಾಕ್ ನಂಗೆ ಅದು ಬೇಕಿದ್ ಬೇಕು ಅಂತ ಇರಬಾರ್ದು. ಪರಿಗ್ರಹ, ಅಪರಿಗ್ರಹ ಆಗ್ಬೇಕು. ಪರಿಗ್ರಹ ಅಂದ್ರೆ ಸ್ವೀಕಾರ ಮಾಡೋದು. ಅಪರಿಗ್ರಹ ಏನನ್ನೂ ಬಯಸದೇ ಇರತಕ್ಕಂಥ, ಅದಾಗದೆ ಬಂದಿದ್ದು ಸಂತೋಷ. ಸುಮ್ಮನೆ ಇದು ಕೊಳ್ಳುಬಾಕ ಸಂಸ್ಕೃತಿ ಅಂತ ಅಂತಾರೆ. ಇದೆಲ್ಲ ಮುಂಚೆ ಇರ್ಲಿಲ್ಲ. ಈಗ ಕೊಳ್ಳುಬಾಕ ಅಂತಂದ್ರೆ ಕನ್ಸ್ಯೂಮರಿಸಂ. ಸುಮ್ಮನೆ ದುಡ್ಡಿದೆ, ಮಾರ್ಗ್ ಹೋಗೋದು, ಏನೇನ್ ಬೇಕೋ ಬೇಡದು ಎಲ್ಲ ತಂದಿರೋದು, ಇಟ್ಬಿಟ್ಟು ಆಮೇಲೆ ಅಟ್ಟದ ಮನೆ ಇಟ್ಬಿಡೋದು. ಅದಕ್ಕೆ ಅಟ್ಟ ಇರೋ ಮನೆನೇ ಬೇಕು ಅಂತ ಹುಡ್ಕೋದು. ಪ್ರತಿಯೊಬ್ಬರ ಮನೇಲಿ ಇವತ್ತು ಹುಡುಕ್ ನೋಡಿ, ಇವೆಲ್ಲ ತೆಗೆದು ನಿಮ್ಗೆ ಉಪಯೋಗ ಆಗ್ತಿರೋ ವಸ್ತು ಇಷ್ಟಿದೆ ನೋಡಿ,
ಸಾವಿರಾರು ರೂಪಾಯಿ ಇರುತ್ತೆ. ಬಿಸಾಕಕ್ ಮನಸ್ಸು ಬರಲ್ಲ, ಇಟ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರ ತ್ಯಕ್ತ ಪರಿಗ್ರಹ ನೋಡ್ಕೋಬೇಕಾದ್ರೆ ಆದಷ್ಟು ಸರಳವಾಗಿ ಬದುಕಬೇಕು. ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್. ಶಾರೀರಂ ಅಂತ ಕೇವಲ ಶಾರೀರಂ ನಮ್ಮ ಬದುಕಿಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡ್ರು ಸಾಕು. ಶಾರೀರಂ ಕೇವಲಂ ಶಾರೀರಂ ಕರ್ಮ. ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟೇ, ಅನವಶ್ಯಕವಾಗಿ ಯಾಕೆ ಇಟ್ಕೋಬೇಕು? ಸುಧಾಮೂರ್ತಿಯವರು ಹೇಳ್ತಾ ಇರೋತ್ತೆ, ಬರೀ 4 ಸೀರೆ ಇಟ್ಕೊಂಡಿದ್ದೀನಿ ಅಥವಾ 10 ಸೀರೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರೋದು. ಯಾಕೆ ಬೇಕು ನಂಗೆ 50 ಸೀರೆ 60 ಸೀರೆ ಅಂತ ಹೇಳ್ತಾರೆ. ಆತರ ಸಿದ್ದೇಶ್ವರ ಸ್ವಾಮಿ ಇವರು ಅವ್ರ ಹೆಸರು ಮಾಡ್ತಾ ಇರ್ತಾನೆ, ಸಿದ್ದೇಶ್ವರ ಅವನ ಹೆಸರು, ಇತ್ತೀಚೆಗೆ ಹೋಗ್ಬಿಟ್ರಲ್ಲ ಅವರು ಅವ್ರದ್ದು ಇದ್ದಿದ್ದು ಒಂದು ಬ್ಯಾಗ್ ಇಟ್ಕೊಂಡಿರೋರು, ಕೇವಲ ಒಂದ್ ದಿವಸಕ್ಕೆ ಆಗೋಷ್ಟು ಬಟ್ಟೆ ಇಟ್ಕೊಂಡಿರೋರು ಅಷ್ಟೇ. ನಾಳೆ ಬಟ್ಟೆ, ಇವತ್ತಿನ ಬಟ್ಟೆ ಒಗೆದು ಹಾಕ್ಬಿಡು, ತಿರ್ಗಾದ ಹಾಕ್ಬಿಡೋರು. ಬ್ಯಾಂಕ್ ಅಕೌಂಟ್ ಇಲ್ಲ, ಏನೂ ಇಲ್ಲ. ಆದ್ರೆ ಅವರು ಪ್ರವಚನ ಮಾಡ್ತೀನಿ ಅಂತಂದ್ರೆ 45,000 ಜನ ಒಂದ್ಸಲಿ ಊರಿಂದ ಬಂದೆಲ್ಲ ಅವ್ರ ಪ್ರವಚನ ಕೇಳಕ್ ಅಂತ ದೊಡ್ಡ ವ್ಯಕ್ತಿತ್ವ. ಅತ್ಯಂತ ಸರಳವಾಗಿ ಬದುಕ್ತಾ ಇದ್ದಿರ್ತವೆ. ಸರಳವಾಗಿ ಬದುಕೋದು ಹೇಗೆ ಅಂತ ಯೋಚನೆ ಮಾಡೋಣ. ಏನನ್ನೂ ಬಯಸಬಾರ್ದು, ಸರಳವಾಗಿರ್ಬೇಕು. ಮನಸ್ಸು ಎಷ್ಟು ನೆಮ್ಮದಿ ಇರುತ್ತೆ ನೋಡಿ. ಎಲ್ಲ ಯಾಕೆ ಗೊತ್ತಾ? ಮನಸ್ಸಿಗೋಸ್ಕರ ಹೇಳ್ತಾ ಇರೋದು. ಶಾರೀರಂ ಕೇವಲಂ ಶಾರೀರಂ ಕರ್ಮ. ಶರೀರ ಇರಬೇಕು, ಅದಕ್ಕೋಸ್ಕರ ಏನ್ ಬೇಕೋ ಅಷ್ಟನ್ನೇ ಉಪಯೋಗಿಸ್ಕೋಬೇಕು. ಹೀಗೆ ಯಾರು ಮಾಡ್ತಾರೋ ಅಂತ ಅವರು ಕುರುವನ್. ಕುರು ಅಂದ್ರೆ ಮಾಡುದು, ಕುರುವನ್. ಹೀಗೆ ಯಾರು ಮಾಡ್ತಾರೋ ಅಂತ ಅವರು ನ ಆಪ್ನೋತಿ ಕಿಲ್ಬಿಷಂ. ನ ಆಪ್ನೋತಿ, ಆಪ್ನೋತಿ ಹೊಂದುವುದು, ಕಿಲ್ಬಿಷ ಅಂತಾರೆ ಕೊಳೆ, ಪಾಪಗಳು. ಅಂತ ಅವರು ಪಾಪಗಳೇ ಆಗಲ್ಲ ಅವ್ರಿಗೆ. ಏನ್ ಮಾಡೋದು ಪುಣ್ಯವೇ ಆಗ್ತಾ ಇರ್ತದೆ. ಪಾಪದ್ದು ಕಿಲ್ಬಿಷ ಅಂತ ಕೊಳೆ ಅದು ಬರೋದಿಲ್ಲ ಅವ್ರಿಗೆ. ಮನಸ್ಸೇ ಎಷ್ಟು ಶುದ್ಧಿ ಆಗ್ಬಿಡೋದು ಗೊತ್ತೆ, ಶಾಂತ ಆಗುತ್ತೆ ಮನಸ್ಸು. ಶಾಂತ ಮನಸ್ಸು, ಸದಾ ನಗುಮುಖ, ಈ ರೀತಿ ಆಗುತ್ತೆ. ಟೆನ್ಷನ್ನೇ ಇರಲ್ಲ ಅವಾಗ. ನೋಡಿ ಎಷ್ಟು ಚೆನ್ನಾಗಿದೆ. ನಿರಾಶೀಹಿ ಯತ ಚಿತ್ತ ಆತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ ನ ಆಪ್ನೋತಿ ಕಿಲ್ಬಿಷಂ. ಅವ್ರಿಗೆ ಯಾವುದೇ ಪಾಪಗಳು ಲೇಪ ಆಗುವುದಿಲ್ಲ, ಎಲ್ಲ ಹೊರಟೋಗ್ಬರುತ್ತೆ. ಆಮೇಲೆ ಇನ್ನೊಂದು ಶ್ಲೋಕ, 22ನೇ ಶ್ಲೋಕ. ಯದೃಚ್ಛಾ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಯದೃಚ್ಛಾ ಲಾಭ ಸಂತುಷ್ಟಃ ದ್ವಂದ್ವಾತೀತೋ ವಿಮತ್ಸರಃ. ಅಂದ್ರೆ ದ್ವಂದ್ವಾತೀತಃ ವಿಮತ್ಸರಃ. ಸಮಃ ಸಿದ್ಧೌ ಅಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ನೋಡಿ, ಇದು ಒಂದು ಸ್ವಭಾವ. ಏನಪ್ಪಾ ಅಂದ್ರೆ ಯದೃಚ್ಛಾ ಲಾಭ ಸಂತುಷ್ಟ ಅಂತಂದ್ರೆ, ಯದೃಚ್ಛಾ ಅಂತಂದ್ರೆ ಅದಾಗದೆ, ನಂದೇನು ಇಚ್ಛೆ ಇರಲಿಲ್ಲ, ಅದಾಗದಿಗೆ ಏನೋ ಬಂತಪ್ಪ. ಯಾರೋ ಒಂದು 10,000 ಕೊಟ್ಟು ನಮಸ್ಕಾರ ಮಾಡ್ಬಿಟ್ಟು, ನಾವು ಅಪೇಕ್ಷೆ ಪಟ್ಟಿರ್ಲಿಲ್ಲ, ಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಅದಾಗದೇ ಬಂತು. ಅಥವಾ ಯಾರೋ ಬಂದು 4 ಸೀರೆ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು, ಅದಾಗದೇ ಬಂತು. ನಾವು ಎಕ್ಸ್ಪೆಕ್ಟ್ ಮಾಡೂ ಇರ್ಲಿಲ್ಲ, ಅದಾಗದಾಗೆ ಯಾವ್ದೋ ಆಸ್ತಿ ಬಂತು. ಆ ತರ ಎಲ್ಲ ಬಂದಾಗಲೂ ಕೂಡ ಬಂದಾಗ ಆಗ ಹಿಂಗೆ ಸಂತುಷ್ಟ, ಅದ್ರಲ್ಲೇ ಸಂತೋಷ ಪಟ್ಕೊಂಡಿರ್ಬೇಕಷ್ಟೆ. ಏನಿದೆಯೋ ಅದ್ರಲ್ಲಿ ಸಂತೋಷ ಪಟ್ಕೋಬೇಕು. ಏನ್ ಬರುತ್ತೋ ಅದ್ರಲ್ಲಿ ತೊಗೊಂಡು ಸಂತೋಷ ಪಟ್ಕೋಬೇಕು. ಅದಿಲ್ಲ ಇದಿಲ್ಲ ಅಂತ ಗೊಣಗಾಡ್ತಾ ಇರಬಾರ್ದು. ಯದೃಚ್ಛಾ ಲಾಭ ಸಂತುಷ್ಟ. ಹಾಗೇನಾಗ್ತದೆ, ನಮ್ದು ಗೊಣಗಾಟ ನಿಂತೇ ಹೋಗುತ್ತೆ. ನಮ್ದು ಕಂಪ್ಲೇಂಟ್ಸ್, ನೋ ಕಂಪ್ಲೇಂಟ್, 0 ಕಂಪ್ಲೇಂಟ್ ಅಬೌಟ್ ದಿ ವರ್ಲ್ಡ್. ಚೆನ್ನಾಗಿ ನಾವು ಬೆಳಗಾಗಿಟ್ಟು ಸಾಯಂಕಾಲ ತನಕ ಯಾರೋ ಮೇಲೆ ಕಂಪ್ಲೇಂಟ್. ಮನೆ ಸೊಸೆ ಸರಿ ಇಲ್ಲ, ಅತ್ತೆ ಸರಿ ಇಲ್ಲ, ಮಗ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಈ ತರದ್ ಏನೋ ಕಂಪ್ಲೇಂಟ್ ಇಲ್ಲ. ನೋ ಕಂಪ್ಲೇಂಟ್ಸ್. ನಂಗೆ ಅದಿಲ್ಲ ಇದಿಲ್ಲ ಅನ್ನೋ ಕಂಪ್ಲೇಂಟು ಇಲ್ಲ. ಮನಸ್ಸು ಹಿಂಗಾಗ್ಬಿಡ್ತಾವ, ತಿಳಿ ಮನಸ್ಸಾಗ್ಬಿಡ್ತಾವ. ಯದೃಚ್ಛಾ ಲಾಭ ಸಂತುಷ್ಟ, ಹೀಗಿರ್ಬೇಕು. ದ್ವಂದ್ವಾತೀತ, ದ್ವಂದ್ವಗಳಿಂದ ಅತೀತರಾಗಿರ್ಬೇಕು ಅಂತ. ದ್ವಂದ್ವ ಅಂದ್ರೆ ಏನು? ಅದು ಎಲ್ಲ ಆಪೋಸಿಟ್. ರಾತ್ರಿ ಬೆಳಿಗ್ಗೆ, ಚಳಿ ಆಮೇಲೆ ಸೆಖೆ, ಆಯ್ತಲ್ವಾ? ಹೀಗೆಲ್ಲವೂ ವ್ಯತ್ಯಾಸ ಇದೆ. ಸುಖ ದುಃಖ, ಲಾಭ ನಷ್ಟ, ಇದೆಲ್ಲ ದ್ವಂದ್ವಗಳೇ. ನಗು ಅಳು ಎಲ್ಲ ಇರುತ್ತೆ. ಈ ಇಡೀ ಜಗತ್ತೇ ದ್ವಂದ್ವಗಳಿಂದ ಕೂಡಿರುವಂಥದ್ದು. ಒಂದಿದ್ರೆ ಅದಕ್ಕೊಂದು ಆಪೋಸಿಟ್ ಇದ್ದೇ. ಒಳ್ಳೆಯವರು ಕೆಟ್ಟವರು, ಕೋಪ ಶಾಂತ, ಎಷ್ಟು ಬೇಕಿಂತದ್ದು ಬೇಕಾಷ್ಟಿದೆ. ಅಥವಾ ಆಹಾರ ಪದಾರ್ಥಗಳಿಗೆ ಸಿಹಿ ಮತ್ತೆ ಕಹಿ, ಎಷ್ಟಿದೆ ಈ ತರ. ಸೊ ಇದೆಲ್ಲೂ ದ್ವಂದ್ವಗಳು.
ಈ ದ್ವಂದ್ವಗಳಿಗೆ ನಾವು ಅದರಿಂದ ನಾವು ಪರಿಣಾಮಕ್ಕೊಳಗಾಗಬಾರ್ದು. ಮನಸ್ಸು ಅದಕ್ಕೆ ಸ್ಪಂದಿಸಬಾರ್ದು. ಅದರಿಂದ ಎತ್ತರದಲ್ಲಿರ್ಬೇಕು. ದ್ವಂದ್ವ ಅತೀತಃ ಅಂದ್ರೆ ಅತಿ ದಾಟಿರ್ತಕ್ಕಂಥವ್ರು. ಲಾಭ ಆಯ್ತು, ನಷ್ಟ ಆಯ್ತು, ದುಃಖ ಇಲ್ಲ. ದುಃಖ ಇಲ್ಲ. ಇದೇ ತರ ಇರ್ತದೆ. ಸುಖ ದುಃಖಂ ಸಮಯ ಕೃತ್ವ ಲಾಭ ಲಾಭೋ ಜಯ ಜಯ ಅಂತ ಹಿಂದಿನ ಅಧ್ಯಾಯದಲ್ಲಿ ಬಂದಿತ್ತು. ಹಾಗೆ ದ್ವಂದ್ವ ಅತೀತ. ಆಮೇಲೆ ವಿಮತ್ಸರ. ಮತ್ಸರ ಅಂದ್ರೇನು? ಹೊಟ್ಟೆ ಉರಿ. ವಿಮತ್ಸರದ ವಿಶೇಷವಾಗಿ ನಮ್ಗೆ ಹೊಟ್ಟೆ ಉರಿ ಇರಬಾರ್ದು. ಹೊಟ್ಟೆ ಉರಿ ಅಂದ್ರೇನು? ಹೊಟ್ಟೆ ಉರಿ ಅಂತಂದ್ರೆ ಅವ್ರಿಗಿದೆ ನಮ್ಗಿಲ್ವಲ್ಲ, ಅವ್ರ ಸ್ವಂತ ಮನೆ ನಮ್ಗೆ ಬಾಡಿಗೆ ಮನೆ ಇದೆಯಲ್ಲ, ಅವ್ರ ಹತ್ರ 100 ಸೀರೆ ಇದೆ, ನಂತರ ಬರೀ 50 ಸೀರೆ ಇದೆ. ಅವ್ರ ಮಗಂಗ್ ನೋಡಿ 98% ಬಂದ್ಬಿಟ್ಟು, ನನ್ ಮಗ ನೋಡಿ ತಗೊಂಡಿದ್ದಾನೆ 60% ತಗೊಂಡಿದ್ದಾನೆ. ಕಂಪೇರ್ ಮಾಡು. ವೈ ಡು ಯು ಕಂಪೇರ್? ಯಾಕಂದ್ರೆ ಎಲ್ಲಾ ಜೀವಗಳು ಬೇರೆ ಬೇರೆ ಅವರ ಪ್ರಾರಬ್ಧ ಕರ್ಮ ತಕ್ಕಂತೆ ಇರ್ತಾರೆ. ಕೆಲವ್ರಿಗೆ ಇರುತ್ತೆ, ಕೆಲವ್ರಿಗೆ ಇರಲ್ಲ. ಯಾಕಂದ್ರೆ ಅವ್ರ ಕರ್ಮಗಳಷ್ಟೇ ಅದು. ಹಂಗಿದ್ರು ಕೂಡ ಒಳಗಡೆ ಹೊಟ್ಟೆ ಹೊರ್ಕೊಂಡು ಒದ್ದಾಡ್ತೀವಲ್ಲ, ಅದಿರಬಾರ್ದು. ಅದಿರಬಾರ್ದು ಅಂತಂದ್ರೆ ಡೋಂಟ್ ಕಂಪೇರ್. ವಿಮತ್ಸರಃ. ಮಾತ್ಸರ್ಯ ಇರಬಾರ್ದು. ಬರೀ ಹೊಟ್ಟೆ ಉರಿದ ತಕ್ಷಣ ಯಾವ್ದೋ ನಾವು ಅರ್ಥ ಮಾಡ್ಕೊಂಡು ಅಷ್ಟೇ ಸರಿ. ತುಂಬಾ ಅರ್ಥ ಇದೆ ಅದಕ್ಕೆ. ಸಾಮಾನ್ಯವಾಗಿ ಕಂಪೇರ್ ಮಾಡ್ಕೊಳ್ತೀವಿ. ಅವ್ರು ನೋಡಿ ಇಷ್ಟು ಆರೋಗ್ಯವಾಗಿದ್ರೆ ನಂಗೆ ಆರೋಗ್ಯನೇ ಇಲ್ಲ. ಏನು ಒಂದೇ ಎರಡ ಅಂತದ್ದು. ಅವ್ರ ಹೆಂಡತಿ ಎಷ್ಟು ಚೆನ್ನಾಗಿ ನೋಡಿ, ನನ್ನ ಹೆಂಡತಿ ಹೆಂಗಿದ್ದಾಳೆ, ಅವ್ರ ಗಂಡ ಎಷ್ಟು ಒಳ್ಳೆಯವರು ನೋಡಿ, ನಮ್ಮ ಗಂಡ ಹೆಂಗಿದ್ದಾರೆ ಇವರು. ಈ ತರ 108 ತರ ಕಂಪ್ಯಾರಿಸನ್ಸ್ ಮಾಡ್ಕೊಂಡು ಕುರುಗಿ ಓದಾಡುತ್ತದೆ. ಈ ತರ ಇರಬಾರ್ದು. ಯಾಕಂದ್ರೆ ನಾವುಗಳು ಎಲ್ಲರೂ ಕೂಡ ನಮ್ಮ ಪ್ರಾರಬ್ಧ ಕರ್ಮಾನುಸಾರವಾಗಿ ನಾವು ಅನುಭವಿಸಕ್ಕೋಸ್ಕರ ಇಲ್ಲಿ ಬಂದಿರುವಂತದ್ದು. ಒಬ್ಬೊಬ್ರು ಒಂಥರ ಇರುತ್ತೆ. ಕೆಲವರು ತುಂಬಾ ಜಾಸ್ತಿ ಇರುತ್ತೆ, ಕೆಲವರು ತುಂಬಾ ಕಡಿಮೆ ಇರುತ್ತೆ. ಅವರ ದೇರ್ ಫೇಟ್. ಯಾಕೆ ಒದ್ದಾಡ್ಬೇಕು? ಆ ರೀತಿ ಮನಸ್ಸಲ್ಲಿ ಬರಲೇಬಾರದು. ಇದು ಅದು ವಿಮತ್ಸರಃ. ಸಮಃ ಸಿದ್ಧ ಅಸಿದ್ಧೌ ಚ ಮತ್ತು ಸಿದ್ಧಿ ಮತ್ತು ಅಸಿದ್ಧಿ. ಅಂದ್ರೆ ಯಾವ್ದೋ ಒಂದು ಸಕ್ಸಸ್ಫುಲ್ ಆಯ್ತು, ಸಿದ್ಧಿ ಆಗೋದು. ಸಕ್ಸಸ್ಫುಲ್, ಯಶಸ್ಸು. ಅಪಯಶಸ್ಸು ಆಯ್ತು. ಸಮನಾಗಿ ತಗೋಬೇಕು. ಟೇಕ್ ಇಟ್ ಫುಲ್ಲಿ. ಸಮಃ ಸಿದ್ಧ ಅಸಿದ್ಧೌ ಚ. ಈ ತರ ಸ್ವಭಾವ ಇರ್ತಕ್ಕಂಥ ವ್ಯಕ್ತಿಯವರು ಕೃತ್ವಾಪಿ ಅವ್ರು ಏನೇ ಕರ್ಮಗಳು ಮಾಡಿದ್ರು ಕೂಡ ನ ನಿಬದ್ಧತೆ. ಅವರು ಆ ಕರ್ಮ ಬಂಧನಕ್ಕೆ ಒಳಗಾಗುವುದಿಲ್ಲ. ಬದ್ಧತೆ ಬಂಧನ. ನಿಬದ್ಧತೆ ಅಂದ್ರೆ ಅಂತದಕ್ಕೆ ಅವ್ರಿಗೆ ಆ ಪಾಪಗಳಾಗ್ಲಿ ಒಂದು ಅಂಟ್ಕೊಳಕ್ ಹೋಗಲ್ಲ. ಅವ್ರಿಗೆ ನಾವು ಪಾಪ ಮತ್ತೆ ಪುಣ್ಯಗಳು ಎರಡರಿಂದ ಬಿಡುಗಡೆ ಆದ್ರೆ ಮುಕ್ತಿ ಸಿಗುವಂಥದ್ದು. ಪುಣ್ಯ ಜಾಸ್ತಿ ಮಾಡ್ತೀವಿ ಅಂತ ತಿರ್ಗಾ ಹುಡ್ತೀವಿ, ಅದು ಅನುಭವಿಸಕ್ ಹೋಗ್ತೀವಿ, ಮತ್ತೆ ಹುಟ್ಲೇಬೇಕಲ್ಲ. ಇದು ಬೇಡದೆ ಇರತಕ್ಕಂಥ ಪುಣ್ಯಗಳು. ಒಳ್ಳೆ ಕೆಲಸ ಮಾಡಿ ಪುಣ್ಯ ಸಂಪಾದನೆ ಮಾಡಿ ಅದು ಕೃಷ್ಣಾರ್ಪಣ ಅಂತ ದೇವ್ರಿಗೆ ಕೊಟ್ಬಿಡ್ಬೇಕು. ಆಗ ಆ ಪುಣ್ಯಗಳು ಕೂಡ ಎಲ್ಲ ಖರ್ಚಾಗ್ಬಿಟ್ಟು ಈ ಮುಕ್ತಿ ಸಿಗುತ್ತೆ ನಮ್ಗೆ ಅಂತ ಅರ್ಥ. ಶ್ಲೋಕ ಹೇಳ್ತೀನಿ. ಯದೃಚ್ಛಾ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ. ದ್ವಂದ್ವ ಅತೀತಃ ಅಂತ. ಅತೀತನ ದಾಟ್ಕೊಂಡು ಹೋಗುವಂತ. ವಿಮತ್ಸರಃ ಸಮಸಿದ್ಧ ಅಸಿದ್ಧೌ ಚ. ಹೇಳ್ಬೇಕಾರೆ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬದ್ಧತೆ. ಕೃತ್ವಾಪಿ ನ ನಿಬದ್ಧತೆ. 23ನೇ ಶ್ಲೋಕ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನ ಅವಸ್ಥಿತ ಚೇತಸಃ ಯಜ್ಞಾಯ ಆಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಈ ಅಧ್ಯಾಯದಲ್ಲಿ ನಾವು ಕರ್ಮಗಳನ್ನು ಮಾಡ್ಬೇಕಾಗ್ಬಂದ್ರೆ ಯಾವ ಮನೋಭಾವದಿಂದ ನಾವು ಬದುಕಬೇಕು ಅಂತ ಹೇಳ್ತಾ ಇರೋಂಥ. ಗತ ಸಂಘಸ್ಯ ಮುಕ್ತಸ್ಯ. ಯಾರು ಸಂಘ ಅಂತಂದ್ರೆ ಫಲದ ಸಂಘದಿಂದ, ಗತ ಅಂದ್ರೆ ಹೋಗುವುದು, ಅದನ್ನ ಬಿಟ್ಟಿರ್ತಾರೋ, ನಂದು ನಾನು ಮಾಡಿದೆ ನನಗ್ ಬೇಕು ಅನ್ನತಕ್ಕಂಥದ್ದು ಅದನ್ನ ಬಿಟ್ಟಿರ್ತಾರೋ, ಗತ ಸಂಘಸ್ಯ ಮುಕ್ತಸ್ಯ ಅಂದ್ರೆ ಮುಕ್ತಿ. ಯಾವ್ದರಿಂದ ಮುಕ್ತಿ ಆಗ್ಬೇಕು ಅಂತಂದ್ರೆ ಅಭಿಮಾನಗಳಿಂದ ಮುಕ್ತಿ ಆಗ್ಬೇಕು. ಮುಕ್ತಿ ಅಂತಂದ್ರೆ ಯಾರೋ ಕೇಳಿದ್ರು ಪ್ರಶ್ನೆ. ಯಾವ ಮುಕ್ತಿ ಅಂತಂದ್ರೆ
ನಾವು ತೊಂದರೆ ಆಗೋದು ಯಾಕಂದ್ರೆ ಈ ನಂದು ನಂದು ನಾನು ನಂದು ಎರಡು ನಮ್ಮನ್ನ ಕಾಡ್ತಾ ಇರ್ತಕ್ಕಂಥದ್ದು ಬದುಕಿರೋ ತನಕ. ನಾನು ಅನ್ನೋದು ಒಂದು ಅಹಂಕಾರ. ನಾನು ಅಂತ ಇದ್ದೇ ಇರುತ್ತೆ. ನಾನು ಅಂತ ಇರತಕ್ಕಂಥ ಒಂದು ರಿಕಗ್ನಿಷನ್ ಬೇಕು. ಆದ್ರೆ ಅದು ಈಗೋ ಆಗಿ ಪರಿವರ್ತನೆ ಆಗಬಾರ್ದು. ನಾನು ಅಂತಕ್ಕಂಥ ಅಹಂಕಾರ. ನಾನು ತುಂಬಾ ದೊಡ್ಡವನು, ನಂಗೆ ತುಂಬಾ ಚೆನ್ನಾಗಿ ಗೊತ್ತು, ನನ್ನತ್ರ ತುಂಬಾ ಇದೆ. ಅನೇಕ ತರ ಇದೆ. ಅದು ನಾನು. ಇನ್ನು ನಂದು ಅನ್ನೋದು ಬೇರೆ. ಇದು ನಂದು, ಇದು ನಂದು. ಒಂದು ಅಲ್ಟಿಮೇಟ್ಲಿ ಅಂದ್ರೆ ಯಾವುದು ನಮ್ದಲ್ಲ. ಆ, ಮನುಷ್ಯ ಜಗತ್ ಬಿಟ್ಟು ಹೋಗ್ಬೇಕಾಗಂದ್ರೆ ₹10 ತಗೊಂಡು ಹೋಗಲ್ಲ. ಏನು ತಗೊಳಂಗಿಲ್ಲ. ಎಲ್ಲ ಬಿಟ್ಟು ಇರೋ ಬಟ್ಟೆನೂ ಬಿಚ್ಚಾಕ್ಬಿಟ್ಟು ದಾನ ಮಾಡ್ಬಿಡ್ತಾನೆ. ಸಂಸ್ಕಾರ ಮಾಡ್ಬಿಡ್ತಾನೆ. ಏನು ಬರೋಲ್ಲ. ಶರೀರನೇ ಬರಲ್ಲ. ಯಾವ್ದನ್ನು ತುಂಬಾ ಇಷ್ಟಪಟ್ಟು ಸಾಕಿರ್ತೀವಿ ಅಂತ ಶರೀರ. ಅದು ಕೂಡ ನಂದು ಅನ್ನೋದನ್ನ ಕೊಟ್ರೆ. ಅದನ್ನ ಬಿಡಬೇಕು ಅಂತ. ಅದಕ್ಕೆ ಗತ ಸಂಘಸ್ಯ ಮುಕ್ತಸ್ಯ ಹಂಗಿರ್ತಕ್ಕಂಥವ್ರು ಜ್ಞಾನ ಅವಸ್ಥಿತ ಚೇತಸಃ. ಅವರು ಭಗವಂತನ ಬಗ್ಗೆ ಜ್ಞಾನ ಬೇಕು ಅಂತ ಚೇತಸ್ಸನ್ನ ಮನಸ್ಸು ಅಂತ ಸ್ವಭಾವನೆ ಅಂತ ಮನಸ್ಸನ್ನ ಇಟ್ಕೊಂಡಿರ್ತಕ್ಕಂಥವ್ರು ಹಾಗಿದ್ರೆ ಈ ರೀತಿ ಇದ್ರೆ ಅಂದ್ರೆ ಈ ಜಗತ್ತಿನ ಬಗ್ಗೆ ತಿಳ್ಕೊಳ್ಬೇಕು. ಎಷ್ಟು ದೊಡ್ಡ ಜಗತ್ತಿದು, ಎಷ್ಟು ದೊಡ್ಡ ಜಗತ್ತು ಅಲ್ವಾ? ಸೂರ್ಯ, ಚಂದ್ರ, ಭೂಮಿ, ನವಗ್ರಹಗಳು, ಈ ತರ ಅನೇಕ ನಕ್ಷತ್ರ ಪುಂಜಗಳು, ಕೋಟ್ಯಾನುಕೋಟಿ ಮನುಷ್ಯರು, ತರತರಾವರಿ ಮನುಷ್ಯರು, ಇಡೀ ಜಗತ್ತು ಎಷ್ಟು ದೊಡ್ಡದು. ಈ ಪ್ರಪಂಚವೆಲ್ಲ ನಡೆಸ್ತಾ ಇರ್ತಕ್ಕಂಥ ಮಹಾಪುರುಷ ಭಗವಂತ, ಅವನ ಬಗ್ಗೆ ತಿಳ್ಕೊಳ್ಬೇಕು. ಹಾಗೆ ಪ್ರಯತ್ನ ಮಾಡಿದ್ರೆ ಮತ್ತು ಯಜ್ಞಾಯ ಆಚರಿತ ಕರ್ಮ, ಇದೆಲ್ಲ ತಿಳ್ಕೊಂಡು ಜ್ಞಾನವನ್ನು ಪಡ್ಕೊಂಡು ಅವನ ಕರ್ಮಗಳನ್ನು ಹೇಗ್ ಮಾಡಬೇಕು? ಯಜ್ಞಕ್ಕೋಸ್ಕರ ಮಾಡೋದು. ಯಜ್ಞಕ್ಕೋಸ್ಕರವೇ ಕರ್ಮಗಳನ್ನ ಆಚರಣೆ ಮಾಡೋದು. ಯಜ್ಞಕ್ಕೋಸ್ಕರ ಅಂದ್ರೆ ಏನು? ಯಜ್ಞ ಅಂತಂದ್ರೆ ಭಗವಂತ ಅಂತ. ಭಗವಂತನಿಗೆ ಸಂತೋಷ ಪಡಿಸ್ಬೇಕು, ಭಗವಂತನ ತೃಪ್ತಿ ಆಗ್ಬೇಕು, ಅವನಿಗೆ ನಾನು ಋಣಿಯಾಗಿರ್ಬೇಕು ಅಂತ ಈ ಸ್ವಭಾವ ಇಟ್ಕೊಂಡು ಯಾರು ಕರ್ಮಗಳೆಲ್ಲ ಮಾಡ್ತಾರೋ ಆಗ ಸಮಗ್ರಂ ಪ್ರವಿಲೀಯತೆ. ಆಗೇನಂತಂದ್ರೆ ಸಮಗ್ರ ಎಲ್ಲ ಅವನ ಏನೇನು ಪಾಪಗಳು ಮತ್ತು ಇರ್ತದೆಲ್ಲ ಕೂಡ ಪ್ರವಿಲೀಯತೆ ಅಂತಾರೆ, ನಾಶ ಆಗ್ಬಿಡುತ್ತೆ. ಸುಖವಾಗಿರ್ತಾನೆ. ನಮ್ಮನ್ನು ಬಾಧಿಸ್ತಾ ಇರದೆ ಅಂದ್ರೆ ನಾವು ಮಾಡಿದಂತ ಕರ್ಮಗಳೇ. ಸೊ ಆ ಎಲ್ಲ ಕರ್ಮಗಳು ಹೊರಟೋಗ್ಬಿಡುತ್ತೆ ಅಂತ. ಈ ಸ್ವಭಾವ ಬೆಳೆಸ್ಕೊಂತು ಅಂತಾರೆ, ಸುಖವಾಗಿರ್ತೀನಿ ಅಂತ. ಗತ ಸಂಘಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯ ಆಚರತ ಕರ್ಮ. ಅವನ ಎಲ್ಲ ಕರ್ಮಗಳು ಭಗವಂತನ ಪೂಜೆ ಅಂತ ಮಾಡ್ತಾರೆ. ಯಜ್ಞಾಯ ಅಂದ್ರೆ ಯಜ್ಞಕ್ಕೋಸ್ಕರ. ಯಜ್ಞ ಅಂದ್ರೆ ಏನು? ನಾವು ನೋಡಿವಿ, ಹೋಮಕೊಂಡ ಮಾಡಿರ್ತಾರೆ, ಅಗ್ನಿ ಉರಿತಾ ಇರುತ್ತೆ. ಅಗ್ನಿ ಅನ್ನತಕ್ಕಂಥದ್ದು ಎರಡರ್ಥ. ಒಂದು ಭಗವಂತನಿಗೆ ಕೊರಿಯಿರೋದು, ಇಲ್ಲಿ ಕೊಟ್ಟಿದ್ದೆಲ್ಲ ಭಗವಂತ ತಲುಪಿಸ್ತಾನೆ ಅಗ್ನಿ. ಇನ್ನೊಂದು ಅಗ್ನಿನಲ್ಲೇ ಭಗವಂತ ಇರ್ತಾನೆ. ಅಗ್ನಿನೇ ದೇವರು, ಅಗ್ನಿಯೊಳಗೆ ದೇವರು. ಅದನ್ನ ಮಾಡ್ಬೇಕಾಗಿ ಬಂದ್ರೆ ಅದಕ್ಕೆ ತುಪ್ಪ ಹಾಕಿ ಪ್ರತೀಕವಾಗಿ ತುಪ್ಪ ಹಾಕ್ತಿವಿ. ಇನ್ನು ಅನೇಕ ಸಂಗತಿಗಳು ಅದಕ್ಕೆ ಯಜ್ಞಕ್ಕೆ ಅರ್ಪಣೆ ಮಾಡ್ತೀವಿ. ಏನ್ ಹೇಳ್ತಿದ್ವಿ? ಓಂ ನಮೋ ನಾರಾಯಣಾಯ ನಮಃ, ಇದಂ ನಮಮ, ಇದು ನಂದಲ್ಲ, ಎಲ್ಲ ನಿಂದೆ ಅಂತ ಅರ್ಪಣೆ ಮಾಡೋದು. ಅದಕ್ಕೆ ಯಜ್ಞ ಅಂತ. ಇಲ್ಲೂ ಹಾಗೆ ಎಲ್ಲವೂ ಭಗವಂತನ ಚಿಂತನೆ ಮಾಡಿದ್ರೆ ಆವಾಗ ಅವ್ರ ಪಾಪಗಳು ಮತ್ತೊಂದು ಅವ್ರಿಗೆ ಕರ್ಮಬಂಧನ ಆಗುವುದಿಲ್ಲ. ಗತ ಸಂಘಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ವಿಲೀನ ಆಗುವುದು ಅಂತ. ಪ್ರವಿಲೀಯತೆ ಅಂದ್ರೆ ನಮ್ಗೆ ಎಲ್ಲವೂ ಕೂಡ ಹೊರಟೋಗುತ್ತದೆ, ನಾಶ ಆಗ್ಬಿಡುತ್ತೆ, ನಮ್ಮ ಕರ್ಮಬಂಧನ ಇರುವುದಿಲ್ಲ. 24ನೇ ಶ್ಲೋಕ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಏನಂತಂದ್ರೆ ಬ್ರಹ್ಮ ಅರ್ಪಣಂ, ಬ್ರಹ್ಮ ಹವಿಃ, ಬ್ರಹ್ಮ ಅಗ್ನೋ, ಬ್ರಹ್ಮಣ ಹುತಂ, ಬ್ರಹ್ಮ ಏವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಇಲ್ಲಿ ಮೊದಲು ಈ ಶ್ಲೋಕದ ಈ ಶಬ್ದಾರ್ಥ ತಿಳ್ಕೊಳ್ಳೋಣ, ಆಮೇಲೆ ಇದನ್ನ ಏನಂತಂದ್ರೆ ಅರ್ಪಣ ಅಂತಂದ್ರೆ ಏನ್ ಗೊತ್ತಾ? ಯಜ್ಞ ಮಾಡಕ್ ಬಂದ್ರೆ ಒಂದು ಮರದ ಸೌಟಿ ಇಟ್ಕೊಂಡಿರ್ತಾರೆ, ತುಪ್ಪ ಹಾಕ ನೋಡಿರ್ಬೇಕು. ತುಪ್ಪ ತಗೊಂಡು ಇದಂ ನಮಮ ಅಂತ ಅಪ್ಲೈ ಮಾಡ್ತಿರ್ತಾರೆ, ಇದಕ್ಕೆ ಹಾಕ್ತಾ ಇರ್ತಾರೆ. ಅದಕ್ಕೆ ಅರ್ಪಣ ಅಂತ ಹೇಳ್ತಾರೆ ಸೌಟಿ. ಆ ಸೌಟಿ ಏನು ಅಂತಂದ್ರೆ ಅದು ಬ್ರಹ್ಮ.
ಅದು ಭಗವಂತ. ಆಮೇಲೆ ಹವಿ ಅಂದ್ರೆ ಹವಿಸ್ಸು. ಆ ಹವಿಸ್ಸು ಕೂಡ ಬ್ರಹ್ಮ. ಅಗ್ನೌ, ಅಗ್ನಿಲಿ ಮಾಡ್ತಿರ್ತೀವಿ, ಅದು ಬ್ರಹ್ಮ. ಆಮೇಲೆ ಹುತಂ ಹತ್ತಿರ ಆಹುತಿ ಹಾಕ್ತಿವಲ್ಲ, ಯಾವುದು ಅಲ್ಲಿಗೆ ಹಾಕ್ತಕ್ಕಂಥದ್ದು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಅಥವಾ ಚಿನ್ನ, ಬೆಳ್ಳಿ ಎಲ್ಲಾನು ಅದಕ್ಕೆ ಅರ್ಪಣೆ ಮಾಡ್ತಿರ್ತೀವಿ. ಅದಕ್ಕೆಲ್ಲ ಹುತಂ ಅಂತ ಹೇಳ್ತಾರೆ, ಹೋಮ ಮಾಡ್ತಕ್ಕಂಥ ದ್ರವ್ಯಗಳು. ಅದು ಕೂಡ ಬ್ರಹ್ಮಣ ತಿಷ್ಠತಿ, ಬ್ರಹ್ಮನಿಂದ ಇರುತ್ತದೆ ಅಂತ. ಆಮೇಲೆ ಬ್ರಹ್ಮ ಆ ಆಮೇಲೆ ಸಮಾಧಿನ ಸಹ. ಸಮಾಧಿನ ಅಂದರೆ ಸಮಬುದ್ಧಿಯಿಂದ, ಸಮ ಅಂದ್ರೆ ಸರಿಯಾದಂತ ನಿಶ್ಚಯವಾದಂತ ಬುದ್ಧಿ ಅಂದ್ರೆ ಆ ಬುದ್ಧಿಯಿಂದ ಮಾಡ್ತಕ್ಕಂಥ ಏನು ಎಲ್ಲವೂ ಕೂಡ ಅದು ಸಮಾಧಿ ಸ್ಥಿತಿಯಲ್ಲಿ ಮಾಡ್ತಕ್ಕಂಥ ಯಜ್ಞ ಯಾಗಾದಿಗಳು ಅಥವಾ ಜಪ ತಪ ಧ್ಯಾನ ಕರ್ಮ ಎಲ್ಲವೂ ಕೂಡ ಬ್ರಹ್ಮ, ಅದು ಭಗವಂತ. ಹೀಗೆ ಯಾರು ತಿಳ್ಕೊಳ್ತಾರೋ ತೇನ ಏವ ಬ್ರಹ್ಮಗಂತವ್ಯಂ, ತೇನ ಅವನಿಂದಲೇ ಸಾಧ್ಯ ಆಗುತ್ತೆ ಬ್ರಹ್ಮನನ್ನು ಪಡ್ಕೊಳ್ಳಕ್ಕೆ. ಇನ್ನು ಸ್ವಲ್ಪ ಸರಿ ಅರ್ಥ ಮಾಡ್ಕೊಂಡ್ರೆ, ಎಲ್ಲವೂ ಅರ್ಪಣಾ ಅಂತಕ್ಕಂಥದ್ದು ಸೌಟು ಅದು ಬ್ರಹ್ಮ ಅಂತಂದ್ರೆ ಅದರ ಅರ್ಥ ಬ್ರಹ್ಮನ ಅಧೀನ ಅಂತ. ಯಾಕಂದ್ರೆ ಆ ಸೌಟು ಸುಮ್ಮನೆ ಒಂದು ಸೌಟು ಯೋಚನೆ ಮಾಡಿ, ಮರದ ಸೌಟಿದೆ, ಈ ಸೌಟು ನಂದು ಅಂತ ಹೇಳ್ಕೊಳಕಾತ್ ನಾವು. ಯಾಕಂದ್ರೆ ಅದು ಯಾವುದೋ ಮರದಿಂದ ಮಾಡಿರುತ್ತೆ. ಆ ಮರ ಯಾರು ಮಾಡಿರೋದು? ನಾವು ಮಾಡಿದ್ದಲ್ಲ, ನೇಚರ್, ಪ್ರಕೃತಿಯಿಂದ ಬಂದಿರೋದು. ಪ್ರಕೃತಿನ ಯಾರು ಮಾಡಿದ್ದು? ಭಗವಂತ. ಆ ಮರ ಬೆಳಿಬೇಕಾದ್ರೆ ಬೇಕಾದಂತ ನೀರು, ಮಣ್ಣು, ಗಾಳಿ, ಚಂದ್ರನ ಬೆಳಕು, ಸೂರ್ಯನ ಬೆಳಕು ಎಲ್ಲ ಒಂದು ಮರವಾಯಿತು. ಆ ಮರವನ್ನ ಅದು ಒಣಗಿದ ನಂತರ ತೆಗೆದು ಅದರಿಂದ ಸೌಟ್ ಮಾಡಿದೆ ಅಂತಂದ್ರೆ ಅರ್ಥ ನಮ್ದೇನ್ ಪಾತ್ರ ಇದೆ? ನಮ್ದೇನಿಲ್ಲ, ಎಲ್ಲ ಭಗವಂತನದು ಅಂತ. ಅದ್ರ ಅರ್ಪಣ ಸೌಟು ಅದು. ಅದಾದ್ಮೇಲೆ ಅಲ್ಲಿ ಹಾಕ್ತಕ್ಕಂತ ಭವಿಷ್ಯನ ಹಾಕ್ತೇವೆ, ಅರ್ಪಣೆ ಮಾಡ್ತೀವಿ, ಅದು ಭಗವಂತ ಅಂದ್ರೆ ಅದು ಭಗವಂತನ. ಎಲ್ಲ ಅವನ ಅಧೀನ ಅಂತ ಅಷ್ಟೇ ಅರ್ಥ. ನಮ್ದು ಯಾವ್ದು ಎಲ್ಲ ಅವನ ಅಧೀನ. ಒಂದು ಯಜ್ಞ ಮಾಡ್ಬೇಕಾದ್ರೆ ಎಲ್ಲ ಪದಾರ್ಥಗಳು, ಅಗ್ನಿ, ಪ್ರತಿಯೊಂದು ಭಗವಂತನ ಅವನ ಒಂದು. ಅಥವಾ ತುಪ್ಪ ಹಾಕ್ತಿವಿ, ಒಂದೊಂದು ಯೋಚನೆ ಮಾಡಿ, ತುಪ್ಪ ಹಾಕ್ತಿವಿ, ಈ ತುಪ್ಪ ಏನು ನಾವು ಮಾಡಿದ್ದ? ಪಾಪ ಯಾವ್ದೋ ಹಸು, ಆ ಹಸು ಕಸ ಪಸ ಹುಲ್ಲು ಪಲ್ಲು ತಿಂದು ಹಾಲನ್ನ ಸೃಷ್ಟಿಯಾಗಿರುತ್ತೆ. ಆ ಹಾಲನ್ನು ತಂದು ಆ ತರೋರು ಯಾರೋ ಬೇರೆ, ಅದಾಗಿ ಇನ್ಯಾರೋ ಕಾಯಿಸೋರು ಬೇರೆ, ಇನ್ಯಾರೋ ಮಾಡ್ತಾರೆ ತುಪ್ಪ, ಯಾವ್ದನ್ನು ತಂದು ಹಾಕ್ತಾ ಇದೆ. ಆದ್ರೆ ಎಲ್ಲವೂ ಕೂಡ ಭಗವಂತನ ಕೃಪೆಯಿಂದ ಆಗಿರ್ತಕ್ಕಂಥದ್ದು ಅಂತ ತಿಳ್ಕೊ. ಎಲ್ಲವೂ ಭಗವಂತನ ಅಧೀನ ಅಂತ ತಿಳ್ಕೊಳ್ಬೇಕು. ಬ್ರಹ್ಮ ಅಂದ್ರೆ ಯಜ್ಞವೇ ಬ್ರಹ್ಮ, ಅಗ್ನಿ ಬ್ರಹ್ಮ ಅಂತಂದ್ರೆ ಇದೆಲ್ಲವೂ ಅವನ ಅಧೀನ ಅಂತ ಈ ದಿಬಾಸ್ ಹಂಗೆ ತಿಳ್ಕೊಳ್ಬೇಕು ಅಂತ. ಅಂದ್ರೆ ಬ್ರಹ್ಮ ಅರ್ಪಣಂ, ಬ್ರಹ್ಮ ಹವಿ, ಬ್ರಹ್ಮ ಅಗ್ನೋ, ಆಮೇಲೆ ಬ್ರಹ್ಮಣ ಹುತಂ, ಬ್ರಹ್ಮ ಏವ ತೇನ ಗಂತವ್ಯಂ. ಕೊನೆಗೆ ನಾವೇನು ಇದೆಲ್ಲ ಮಾಡೋದ್ರಿಂದ ಭಗವಂತನ ಗಂತವ್ಯಂ, ನಾವು ಹೋಗ್ತಕ್ಕಂಥ ಸ್ಥಳವು ಭಗವಂತನ ಸ್ಥಳ, ಭಗವಂತನ ಪಡ್ಕೋತೀವಿ. ಬ್ರಹ್ಮ ಕರ್ಮ ಸಮಾಧಿನ. ಹೀಗೆ ಎಲ್ಲವನ್ನೂ ಕೂಡ ಭಗವಂತನಿಂದಲೇ ಆಗತ್ತೆ ಅಂತ ಸ್ವಲ್ಪ ಏನೇನು ಕರ್ಮಗಳು ಮಾಡ್ತೀವೋ ಅದೆಲ್ಲವೂ ಕೂಡ ಅದನ್ನ ಭಗವಂತನ ಪಡಿತೀವಿ ಅಂತ ಅರ್ಥ. ಇನ್ನೊಂದು ಶ್ಲೋಕ ಹೇಳ್ತೀನಿ ನೋಡಿ. ಈ ಶ್ಲೋಕವನ್ನು ಸಾಮಾನ್ಯವಾಗಿ ಕೆಲವರು ಊಟಕ್ಕೆ ಕೂತ್ಕೋಬೇಕಾದ್ರೆ ಹೇಳ್ತಾರೆ. ಯಾಕಂದ್ರೆ ನಾವು ಮಾಡ್ತಕ್ಕಂಥ ಊಟ ಅದು ಊಟ ಮಾಡ್ಬಿಡ್ತೀವಿ ಸುಮ್ಮನೆ ಎಲ್ಲೋ ನೋಡ್ಕೊಂಡು. ಆದ್ರೆ ಊಟ ಏನು ಮಾಡ್ತೀವಿ, ಅಲ್ಲಿ ಬರ್ತಕ್ಕಂಥ ಅನ್ನ ಅಥವಾ ಸಾರು, ಹುಳಿ, ಪಲ್ಯ ಎಲ್ಲವೂ ಕೂಡ ಭಗವಂತನ ಕೃಪೆಯಿಂದ ಬಂದಿರತಕ್ಕಂಥದ್ದು. ಯಾರೋ ಬೆಳೆದಂತ ಭತ್ತ, ಯಾವುದೋ ರೈತ ಅದಕ್ಕೋಸ್ಕರ ದುಡಿದಿರ್ತಾನೆ ಹಗಲು ರಾತ್ರಿ, ಅದನ್ನ ಇನ್ಯಾರೋ ಸಂಗ್ರಹ ಮಾಡಿದ್ದಾರೆ, ಇನ್ಯಾರೋ ಅದನ್ನ ಮಾರ್ಕೆಟ್ ತಂದು ಹಾಕ್ತಾರೆ, ಅವನ ಮೂಟೆ ಹೊತ್ಕೊಂಡು ಕೂಲಿ ಅಂತಂದು ಇಟ್ಟಿರ್ತಾನೆ, ಅದನ್ನ ಇನ್ಯಾರೋ ತಂದಿದ್ದಾರೆ. ಹೀಗೆ ಅಲ್ಲಿಂಗ್ ಹೊರಡತ್ತೆ. ಬರೀ ಒಂದ್ ದೊಡ್ಡ ಚಹಾ ನೀವು ಕುಡಿಬೇಕಾಗಿ ಬಂದ್ರೆ ಯೋಚನೆ ಮಾಡಿ, ಅಲ್ಲಿರ್ತಕ್ಕಂಥ ಚಹಾ ಪುಡಿ ಅದನ್ನ ಎಲ್ಲೋ ಅಸ್ಸಾಂನಲ್ಲಿ ಯಾರೋ ಬೆಳೆದು ಅಲ್ಲಿ ಕೂಲಿ ಕಾರ್ಮಿಕರೆಲ್ಲ ಪಾಪ ಕಷ್ಟಪಟ್ಟು ಎಲ್ಲ ಕುಯ್ದು ಮಾಡಿ ಪ್ರೊಸೆಸಿಂಗ್ ಮಾಡಿ ಹೋಲ್ಸೇಲ್ ಬಂದು, ಹೋಲ್ಸೇಲ್ ರಿಟೇಲ್ ಬಂದು ಅಲ್ಲಿಂದ ತಗೊಂಡ್ ಬಂದು ನಾವು ಮಾಡೋಕ್ಕಾಗುತ್ತೆ. ಅದೇ ರೀತಿ ಹಾಲು ಅಷ್ಟೇ, ಸಕ್ಕರೆ ಅಷ್ಟೇ, ಪ್ರತಿಯೊಂದು ಪದಾರ್ಥಗಳಿಂದ ನಾನು ನಂದು ಅಂತ ಏನು ಅರ್ಥನೇ ಇರೋದಿಲ್ಲ. ಆ ರೀತಿ ಈ ಶ್ಲೋಕದಿಂದ ಇದೆಲ್ಲ ಕನ್ಕ್ಲೂಷನ್ಸ್. ಶ್ಲೋಕ ಹೇಳ್ತೀನಿ ನೋಡ್ಕೊಳ್ಳಿ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ, ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ, ಬ್ರಹ್ಮೈವ ತೇನ ಗಂತವ್ಯಂ, ಬ್ರಹ್ಮ ಕರ್ಮ ಸಮಾಧಿನ. ಇಷ್ಟು ಶ್ಲೋಕಗಳನ್ನ ಈಗ ಯಶೋಧ ಅವರು ಹೇಳ್ಕೊಡ್ತಾರೆ. ಯಶೋಧ ಬಂದಿದ್ದಾರಲ್ವಾ?